ಇನ್ನೂ ಓಪನ್ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಅಲ್ಲೇನು ಕನ್ಸ್ಟ್ರಕ್ಷನ್ ನಡೆಯೋಂಗಿಲ್ಲ. ನೀನ್ ಟ್ರಸ್ಟ್ ಮುಖಾಂತರ ನೀನು ಮಾಡಬೇಡ. ನಿಮ್ಗೆ ನಿಮ್ ದೇವಸ್ಥಾನಕ್ಕೂ ನಿಮ್ಗೂ ದೊಡ್ಡ ನಮಸ್ಕಾರ. ಆ ಕಡೆ ಬರೋದೇ ಇಲ್ಲ, ನೀವೇನ್ ಬೇಕೋ ಮಾಡ್ಕೊಂಡು ಸಾರಿ ಕಣ್ರಪ್ಪ, ತಪ್ಪು ಮಾಡ್ಬಿಟ್ಟೆ. ಅದರಲ್ಲಿ ಒಂದು 4 ಜನ ಬಂದ್ರು. ಒಬ್ರು ಪತ್ರಕರ್ತರು, ನಮ್ಮ ಸಹೋದರ ಯಾರೋ ಒಬ್ರು ಪಾರ್ವತೇಶ್ ಅಂತ ಇದ್ದಾರೆ. ಅವರಾದ್ಮೇಲೆ ಒಬ್ರು ಇನ್ನೊಬ್ರು ಚೇತನ್ ಅಂತ ಒಬ್ರು ಇದ್ದಾರೆ, ಅವ್ರ ತಮ್ಮನೆ. ಇವ್ರ ಒಂದು ಫ್ಯಾಮಿಲಿ 4 ಜನ. ಇವ್ರು 4 ಜನ ಏನು ಅಲಿಗೇಷನ್ ಅಂದರೆ ಜನಗಳ ಕಿವಿನಲ್ಲಿ ಊದೋದು ಸುಮ್ಮನೆ ಏನೋ ನಮ್ಮೆಲ್ಲ ಅಪಪ್ರಚಾರ ಮಾಡೋದು. ನಾವು ಇವರಿಂದ ನಮ್ಮಿಂದ ಅವ್ರು ಉಪಯೋಗ ಪಡ್ಕೊಂಡವ್ರೆ. ಅವ್ರ ತಂದೆ ಸತ್ತಾಗೂ ನಾವು ಅವ್ರಿಗೆ ನಮ್ಮಿಂದ ಉಪಯೋಗ ಪಡ್ಕೊಂಡವ್ರೆ. ಅವ್ರಿಂದ ನಮ್ಮಿಂದ ಉಪಯೋಗ ಪಡ್ಕೊಂಡು ನಮಗೆ ಸುಮಾರು ಅಪಪ್ರಚಾರ ಮಾಡಿ ತೊಂದರೆ ಕೊಡ್ತಾ ಇದ್ದಾರೆ. ಏನಾರ ಒಂದು ದಾಖಲಾತಿ ಅವ್ರ ಹತ್ರ ಇದ್ದರೆ ಕಾನೂನು ವಿರುದ್ಧವಾಗಿ ನನಗಿಲ್ಲ. ಎಲ್ಲ ಊರವ್ರ ವ್ಯವಸ್ಥೆಯಲ್ಲಿ ನಾನು ತಲೆ ಬಾಗಿಸ್ತೀನಿ, ಕ್ಷಮೆನೂ ಕೇಳ್ತೀನಿ, ಊರು ಬಿಟ್ಟೇ ಹೋಗ್ತೀನಿ. ಈಗ ಇಷ್ಟೆಲ್ಲ ಗೊಂದಲದ ನಡುವೆ ಟ್ರಸ್ಟ್ ಕ್ಯಾನ್ಸಲ್ ಮಾಡ್ತೀರಾ, ಟ್ರಸ್ಟ್ ಇಟ್ಕೋತೀರಾ? ಟ್ರಸ್ಟ್ ಉದ್ದೇಶ ಇಷ್ಟೇ, ಸ್ಪಷ್ಟವಾಗಿ ಹೇಳ್ತೀನಿ. ಟ್ರಸ್ಟ್ ನಿರ್ವಹಣೆಗೋಸ್ಕರ, ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಮತ್ತು ನಿರ್ವಹಣೆಗೋಸ್ಕರ ಟ್ರಸ್ಟ್ ಹೊರ್ತು ಇದರ ಯಾವುದೇ ನನಗೆ 100 ಎಕರೆ 200 ಎಕರೆ 300 ಎಕರೆ ನಮ್ಮ ತಾತನ ಹೆಸರು ಅಂದೇ ಇಲ್ಲ ಎಕರೆ, ಅಲ್ಲಿ 1 ಎಕರೆ ಜಮೀನೇ ಇಲ್ಲ. ಈಗ ಸದಾಶಿವ ಅವರು ಹೇಳಿದ್ರು ನನ್ನ ಸ್ವಂತದ್ದಲ್ಲ, ಇದು ಸಾರ್ವಜನಿಕರದು. ಮೊದಲನೇ ಪಾಯಿಂಟ್, 4 ಜನ ನಿಮ್ಮ ಕುಟುಂಬದಲ್ಲಿದೆ. ಸ್ವಂತದ್ದು ಅಲ್ಲ ಅಂತಂದ್ಮೇಲೆ ಸಾರ್ವಜನಿಕರದ್ದು ಆದ್ರೆ ಸಾರ್ವಜನಿಕರು ಇರ್ಬೇಕಪ್ಪ. 4 ಜನ ಸಹ ಸದಸ್ಯರನ್ನಾಗಿ ತಗೋಬಹುದು ಅಂತೇಳಿ ಅವಕಾಶ ಇದೆ ಇದರಲ್ಲಿ. ಆದ್ರೆ ಅವ್ರಿಗೆ ಪವರ್ ಇಲ್ಲ. ಅವ್ರಿಗೆ ಬೇಕಾದಾಗ ಆರಿಸ್ಕೋಬಹುದು, ಬೇಡ ಅಂದ್ರೆ ತೆಗೆದಾಕ್ತಾರೆ. ಆದ್ರೆ ಟ್ರಸ್ಟಿನ ಮೂಲಭೂತ ಹಕ್ಕಿದೆಯಲ್ಲ, ರಚನೆ ಇದೆಯಲ್ಲ, ಅದ್ರೊಳಗಡೆ ಅವ್ರಿಗೆ ಭಾಗ ಇದೆ. ನನ್ನ ಟ್ರಸ್ಟ್ ಅಲ್ಲಿ ನನ್ನ ರೆಸಲ್ಯೂಷನ್ ಮಾಡಿ ಕ್ಯಾನ್ಸಲ್ ಮಾಡಿ ಕೊಡೋದು ನಂದು. ನಾನು 10 ದಿನ ಲಿಮಿಟ್ ಆಗಲ್ಲ, ನಾನು 1 ತಿಂಗಳು ಟೈಮ್ ಬೇಕು. ಟೈಮ್ ಕೊಟ್ಟರೆ ಮಾಡ್ಕೊಡ್ತೀನಿ. ನೀವು ಆಮೇಲೆ ನನ್ನ ಸೇರಿಸ್ಕೊಬಿಡಿ ದಯವಿಟ್ಟು, ನಾನು ಪಾಪಿ ತಪ್ಪು ಮಾಡ್ಬಿಟ್ಟಿದ್ದೀನಿ. ಆತ್ಮೀಯ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಗೋರಾ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ. ಪ್ರಿಯ ವೀಕ್ಷಕರೇ, ನಿನ್ನೆ ರಾತ್ರಿ ಅಂದರೆ ಭಾನುವಾರ ರಾತ್ರಿ 8 ಗಂಟೆಗೆ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಬಿಳಿದಾಳೆ ಎಂಬ ಗ್ರಾಮದಲ್ಲಿರುವಂತಹ ಶ್ರೀ ಜಡೇಲಿಂಗೇಶ್ವರ ಸ್ವಾಮಿ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರವನ್ನು, ಒಂದು ಒಳ್ಳೆ ಸುದ್ದಿಯನ್ನು ನಾವು ಪ್ರಚಾರ ಮಾಡಿದ್ವಿ. ಗ್ರಾಮಸ್ಥರ ಹೇಳಿಕೆ ಮೇರೆಗೆ, ಗ್ರಾಮಸ್ಥರ ಕೊಟ್ಟಂಥ ವಿಡಿಯೋಗಳು ಹಾಗೂ ಮತ್ತಿತರ ದಾಖಲೆಗಳ ಸಮೇತ ನಾವು ವಿವರವಾಗಿ ಮಾತನಾಡಿದ್ವಿ. ಟ್ರಸ್ಟ್ ಯಾಕೆ, ಅದು ಫ್ಯಾಮಿಲಿ ಟ್ರಸ್ಟ್ ಯಾಕೆ, ಸೊ ಜಡಲಿಂಗೇಶ್ವರನ ಅದು ಹಲವಾರು ಭಕ್ತರ, ಎಲ್ಲ ಭಕ್ತರ ಸ್ವತ್ತು, ಆದರೂ ಯಾಕೆ ಇದು ಫ್ಯಾಮಿಲಿ ಟ್ರಸ್ಟ್ ಆಯಿತು, ಯಾಕೆ ಜನ ಸದಾಶಿವ ಎಂಬ ವ್ಯಕ್ತಿ ಮೇಲೆ ತಿರುಗಿ ಬಿದ್ದಿದ್ದಾರೆ. ಸೊ ಹತ್ತತ್ರ 3 ಕೋಟಿ ಖರ್ಚು ಮಾಡಿದ್ದೀನಿ ಇಡೀ ದೇವಾಲಯ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ರಸ್ತೆ ಅಭಿವೃದ್ಧಿಗೆಲ್ಲ ಅಂತ ಹೇಳ್ತಾರೆ ಅವರು. ಇದಕ್ಕೆಲ್ಲ ಏನು ಕಾರಣ, ಯಾಕೆ ಕಾರಣ ಅನ್ನೋದನ್ನ ಸಂಪೂರ್ಣವಾಗಿ, ಖಂಡಿತವಾಗ್ಲೂ ನಾನು ತಪ್ಪು ಮಾಡಿಲ್ಲ. ನಾನು ಜನರ ಸೇವೆಗೆ ಮತ್ತು ಜನಾರ್ದನ ಸೇವೆಗೆ ಎರಡಕ್ಕೂ ಸಹ ನಾನು ಸಮಪಾಲಾಗಿ ನೀಡ್ಕೊಂಡು ಬರ್ತಾ ಇದ್ದೀನಿ. ಅಲ್ಲಿ ಯಾವುದೇ ಸದುದ್ದೇಶ ಇದೆ ವಿನಃ ದುರುದ್ದೇಶಗಳಿಲ್ಲ. ಹಾಗಾಗಿ ಜನರ ತೀರ್ಮಾನ ಏನಿದೆ ಅದಕ್ಕೂ ನಾನು ಸಹ ಕೆಲವು ಸಂದರ್ಭದಲ್ಲಿ ಬದ್ಧನಾಗಿದ್ದೆ. ಈಗಲೂ ಅವರು ನನ್ನ ಮೇಲೆ ಯಾವುದೋ ವೈಯಕ್ತಿಕ ದ್ವೇಷಕ್ಕಾಗಿ ಕೆಲವು ಮಂದಿ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಈ ಟ್ರಸ್ಟ್ ಇರಲಿ ಇಲ್ಲದೇನೆ ಹೋಗ್ಲಿ, ನಾನು ಜಡಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿಯನ್ನು ಮಾಡ್ಕೊಂಡು ಹೋಗ್ತೀನಿ. ಅದಕ್ಕೆ ಸಂಪೂರ್ಣವಾಗಿ ನಿಮ್ಮ ಮತ್ತೆ ಜನರ ಸಹಕಾರ ಬೇಕು. ನಿನ್ನೆ ನಡೆದಂತ ಏನು ಕೊಟ್ಟಂತ ನಿಮ್ದು ಪ್ರಚಾರ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿಚಾರವನ್ನು ತಮ್ಮ ಮುಂದೆ ಹೇಳ್ತೀನಿ ಸರ್, ನನ್ನದು ತಪ್ಪಿಲ್ಲ ಅಂತ ಬಂದಿದ್ದಾರೆ ಮೈಸೂರಿನ ಸದಾಶಿವ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗ ಭಾನುವಾರ ರಾತ್ರಿ ಒಂದು ಸುದ್ದಿ, ರಾತ್ರಿ 8 ಗಂಟೆಗೆ ನಮ್ಮ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಬಂದಿತ್ತು. ಅದು ಮುಂಚೆ ನಮ್ದೇ ಇನ್ನೊಂದು ಮೀಡಿಯಾದಲ್ಲಿ ಒಂದು ಸಣ್ಣ ಸುದ್ದಿಯನ್ನು ಮಾಡಿದ್ವಿ. ಸೊ ಭಾನುವಾರ ವಿಶೇಷವಾಗಿ ಸುದ್ದಿಯನ್ನು ಮಾಡಿದ್ವಿ. ಜಡಲಿಂಗೇಶ್ವರನ ಮೈಸೂರು ನಿವಾಸಿ ಬಂದು ಮಾಲೀಕರಾಗಿ ಕೊಟ್ಟಿದ್ದಾರೆ ದೇವರಿಗೆ ಅಂತೆಲ್ಲ ನಾವು ಸುದ್ದಿ ಮಾಡಿದ್ವಿ. ಸಹಜ, ಅದು ಗ್ರಾಮಸ್ಥರು ಕೊಟ್ಟಂತ ಹಲವಾರು ದಾಖಲೆಗಳು, ಕೊಟ್ಟಂತ ಹೇಳಿಕೆಗಳು, ನಾನು ತಗೊಂಡಂತ ಮಾಹಿತಿಗಳೆಲ್ಲವನ್ನು ಒಗ್ಗೂಡಿ ಮಾಡೋದಕ್ಕೆ ತಾವು ಬಂದಿದ್ದೀರಿ. ಖಂಡಿತವಾಗ್ಲೂ ನನಗೊತ್ತು ಸಂಬಂಧ ಇಲ್ಲ ಸರ್, ನಾನು ದೇವರ ಸೇವೆಯನ್ನಷ್ಟೇ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ ಮಾತಾಡಿದೆ. ಹೇಗೆ ಸರ್ ನೀವು ಫ್ಯಾಮಿಲಿ ಟ್ರಸ್ಟ್ ಅಂತ ಮಾಡ್ಕೊಂಡ್ರೆ ಅನ್ನೋದಷ್ಟೇ ಅವ್ರಿಗೆ ನನಗೆ ಬಂದಂತ ಮಾಹಿತಿನಲ್ಲಿ. ಏನು ಬಿಳಿದಾಳೆ ಗ್ರಾಮಸ್ಥರು ಅಥವಾ ಸುತ್ತಮುತ್ತಲಿನ ಗ್ರಾಮಸ್ಥರು ಒಂದೇ ಅಪವಾದ, ಸದಾಶಿವ ಅವರು ಪಬ್ಲಿಕ್ ಟ್ರಸ್ಟ್ ಮಾಡಲಿಲ್ಲ, ಫ್ಯಾಮಿಲಿ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಅಂತ. ನೀವು ಯಾಕೆ ಸರ್ ಫ್ಯಾಮಿಲಿ ಟ್ರಸ್ಟ್ ಮಾಡ್ಕೊಂಡ್ರಿ, ಪಬ್ಲಿಕ್ ಟ್ರಸ್ಟ್ ಮಾಡಲಿಲ್ಲ? ಮೊದಲನೇದಾಗಿ ನಾನು ಜಡಲಿಂಗೇಶ್ವರನಿಗೆ ನಮಿಸುತ್ತಾ, ನನಗೆ 1-2 ಮಾತಿಗೆ ಸುಮಾರು ಸಾರಿ ನಾನು ಶ್ರೀನಿವಾಸ್ ಅವರು ನನಗೆ ಪರಿಚಯ ಇಲ್ಲ, ಆದ್ರೂ ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಇದಕ್ಕೆಲ್ಲ ಮೇನ್ ನಾನು ಏನು ಮಾತಾಡಬೇಕು ಅನ್ಬೇಕಾದ್ರೂ ಸ್ಪಷ್ಟೀಕರಣ ಕೊಡಲಿಲ್ಲ. ನಾನು ಈ 4 ಜನಕ್ಕೆ ಯಾರೋ ಆಹಾರವಾಗಿ ಆಗ್ತಾ ಇದ್ದೀನಿ. ಹಾಗಾಗಿ ಫಸ್ಟು ಸ್ಪಷ್ಟೀಕರಣ ಕೊಡ್ತೀನಿ. ಮೊದಲನೇದಾಗಿ ಕರುಣಾ TV ಮತ್ತು ಶ್ರೀನಿವಾಸ್ ಸರ್ಗೆ ಇಬ್ಬರಿಗೂ ನಾನು ಧನ್ಯತಾ ಮನೋಭಾವದಿಂದ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ. ಯಾಕಂದರೆ ಇವರು ಹೇಳಲಿಲ್ಲ ಅಂದರೆ ನನಗೆ ಹೇಳಲಿಕ್ಕೆ ಕೇಳಲಿಕ್ಕೆ ಯಾರೂ ಇಲ್ಲ ಅಂತ ಮನೋಭಾವದಲ್ಲಿ ನಾನು ಬದುಕಲಿಲ್ಲ.
ಖಂಡಿಸೋರು ಬೇಕು, ವಿರೋಧ ಮಾಡೋರು ಬೇಕು. ಆ ವಿರೋಧದ ನಡುವೆಯೂ ಅವ್ರು ಯಾವುದೇ ಕ್ವಶನ್ ಕೇಳಿ, ಯಾವುದೇ ಇದು ಕೇಳಿ ಅದಕ್ಕೆ ಉತ್ತರ ಕೊಡೋಕೆ ನಾನು ರೆಡಿ ಇದ್ದೀನಿ. ಈ ಜಡಲಿಂಗೇಶ್ವರ ಟ್ರಸ್ಟ್ನ ಮಾಡಬೇಕಾದ್ರೆ ಮೊದಲಿಗೆ ನಾನು ಏನು ನಮ್ಮ ಅಕ್ಕಪಕ್ಕ ಸುತ್ತಮುತ್ತಲಿನ ಬಿಳದಾಳೆ ಪ್ರೀತಿಯ ಗ್ರಾಮಸ್ಥರು, ಅದ್ರ ಜೊತೆಗೆ ಚಾಮುಂಡಿಪುರದ ಗ್ರಾಮಸ್ಥರು, ಅರಳಗಡಕ್ಲು ಗ್ರಾಮಸ್ಥರು, ಹುಣಸನಹಳ್ಳಿ ಗ್ರಾಮಸ್ಥರು ಮತ್ತು ವೀರೇಂದ್ರವಟ್ಟಿ ಗ್ರಾಮಸ್ಥರು, ಕೊಳಗಣ್ಣಹಳ್ಳಿ ಗ್ರಾಮಸ್ಥರು, ಇಷ್ಟು ಜನ ಪ್ರೋತ್ಸಾಹ ಮಾಡಿದ್ರು ನನಗೆ. ನಾನು ಎಲ್ಲೋ ಒಂದು ಕಡೆ ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಅದೇ ಬಿಳದಾಳದಲ್ಲಿ ಹುಟ್ಟು ನನ್ನ ತಂದೆ ತಾಯಿ ಅವಿದ್ಯಾವಂತರು. ನನಗೆ ಮೇಲ್ಗಡೆ ಬರಲಿಕ್ಕೆ ಸುಮಾರು ಜನ ತುಂಬ ತೊಂದರೆ ಕೊಟ್ಟರು. ನಾನು ಓದೋ ವಿದ್ಯಾಭ್ಯಾಸ ತುಂಬ ಮಠ ಮನೆಗಳಿಂದ ಬಂದು ನಾನು ತುಂಬ ಕಷ್ಟ ಕೊಟ್ಟರು. ಹಾಗೂ ನಾನು ಲೆಕ್ಕಿಸಿದೆ, ಒಳ್ಳೆ ಉನ್ನತ ಮಟ್ಟಕ್ಕೆ ಓದಿ ವ್ಯಾಸಂಗ ಮಾಡಿ ಎಲ್ಲ ಕಡೆಗೂ ನಾನು ಒಂದು ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಒಂದು ನನ್ನ ಕನಸಿತ್ತು. ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕು, ದುಡ್ಡು ಮಾಡಬೇಕು, ಒಳ್ಳೆ ಕಾರ್ಯಗಳು ಮಾಡಬೇಕು ಅಂತ ನನ್ನ ಅಭಿಲಾಷೆ. ಆಗ ಯಾವುದೋ ಒಂದು ಸಂಸ್ಥೆಗೆ ನಾನು ಹೋದೆ. ಸಂಸ್ಥೆಗೆ ಹೋದಾಗ ಅವರು ನನಗೆ ಒಂದು 2 ವರ್ಷ 3 ವರ್ಷ ಒಂದು ವೆಂಡರಾಗಿ ಕೆಲಸ ಕೊಟ್ಟರು. ಕೆಲಸ ಕೊಟ್ಟಾಗ ಅವರು 2006ನೇ ಇಸ್ವಿನಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಯಿತು. ಕಂಪ್ಲೀಟ್ ವ್ಯವಸ್ಥೆ 405 ಕೋಟಿ ನಷ್ಟ. ಏನು ಮಾಡಿದ್ರು ಅವರು ಅದನ್ನು ಬರ್ಸ್ಕೊಳ್ಳೋಕ್ಕಾಗಲಿಲ್ಲ. ನಾನು ಊರನ್ನೇ ತಿಳಿಸ್ಬೇಕಾದಂಥ ಪರಿಸ್ಥಿತಿ ಬಂತು. ತುಂಬ ಅವಮಾನಗಳನ್ನ ಅನುಭವಿಸಿದೆ ಅದೇ ಊರಿನಲ್ಲೇ. 4 ವರ್ಷ ಊರಿಗೆ ಬರಲಿಕ್ಕಾಗಲಿಲ್ಲ. ಆಗ ನನಗೆ ಶಕ್ತಿ ಕೊಟ್ಟದ್ದೇ ಈ ಜಡಲಿಂಗೇಶ್ವರ ಸ್ವಾಮಿ. ಈ ಜಡಲಿಂಗೇಶ್ವರ ಸ್ವಾಮಿ ನಂಜುಂಡಪ್ಪನವ್ರು ಅಂತ ಇದ್ದರು, ಅವ್ರು ಪೂಜೆ ಮಾಡ್ತಿದ್ರು. ಅದಾದಮೇಲೆ ಕೊಳಕಚ್ಚೆ ಮಾದೇವಣ್ಣ ಅಂತ ಒಬ್ಬರಿದ್ರು, ಅವ್ರಿಗೆ ಪೆಟ್ನೆಮ್ಮದು ಆಯಪ್ಪ ಪೂಜೆ ಮಾಡ್ತಿದ್ದ. ವೀರಪ್ಪನವರು ಅಂತ ಇದ್ದರು, ಅವರು ಪೂಜೆ ಮಾಡ್ತಾಯಿದ್ರು. ನಮ್ಮ ಕುಟುಂಬದಲ್ಲಿ ಅವರು ಪಟೇಲ್ ಕುಟುಂಬದವರು ವರ್ಷಕ್ಕೊಂದ್ಸರಿ ಅಂದನ ಮಾಡಬೇಕು ಅಂತ ಮಾಡಿ ನಾವು ಎಲ್ಲ ಕೂತ್ಕೊಂಡು ಎಲ್ಲ ಭಾಗವಹಿಸಿ ಮಾಡ್ತಾಯಿದ್ದು. ಇದೆಲ್ಲ ಪ್ರತೀತಿ ನಡೀತಾ ಇತ್ತು. ಇದೆಲ್ಲ ನಡೀತಾ ಇರೋ ಮಧ್ಯೆ ಆ ಬಂಡೆಯಲ್ಲಿ ಕ್ವಾರೆ ಹೊಡಿಬೇಕು ಅಂತ ಪ್ರಸ್ತಾವ ಬಂತು. ಆ ಕ್ವಾರೆ ಹೊಡಿಬೇಕಾದಾಗ ಸುಮಾರು ಊರ ಗ್ರಾಮಸ್ಥರೆಲ್ಲ ಬರ್ಕೊಟ್ಬಿಟ್ರು. ಏನು ಬರ್ಕೊಟ್ರು ಅಂದರೆ, ನಮಗೆ ಈ ದೇವಸ್ಥಾನ ಊರಿಂದಲ್ಲ, ಇದು ದೇವಸ್ಥಾನವೇ ಅಲ್ಲ ಅಂತ ಬರ್ಕೊಟ್ರು. ಎಷ್ಟು 10,000 20,000 ಒಂದು ಜೀಪ್ ಆಸೆಗೋಸ್ಕರ ಎಲ್ಲರೂ ಬರ್ಕೊಟ್ಬಿಟ್ರು. ಆವಾಗ ಒಬ್ಬ ಪರಮೇಶನ್ನವರು ಒಬ್ಬರು ಏನೋ ಬಂದರು ಮುನ್ನುಗ್ಗಿ. ಎಲ್ಲರೂ ಅವರು ಫೀನಿಕ್ಸ್ ಥರ ಬಂದು ದೇವಸ್ಥಾನ ಮಾಡಬೇಕು ಅಂತ ಬಂದರು. ಅವ್ರು ಏನೋ ಮಾಡ್ತೀವಿ ಅಂತ ಬಂದರು, ಯಾರೂ ಹಾಗೂ ಸಹಕಾರ ಕೊಡಲಿಲ್ಲ. ಅಂದ್ರೆ ಆ ಬಂಡೆ ಅನ್ನುವಂಥದ್ದು ಏನ್ ದೇವಸ್ಥಾನ ಇದೆ, ಆ ದೇವಸ್ಥಾನ ಬಂಡೆನ ಕ್ವಾರೆ ಅನ್ನೋ ಲೆಕ್ಕದಲ್ಲಿ ಅದನ್ನ ಹೊಡಿಲಿಕ್ಕೆ ಬಂದಂತ ಸಂದರ್ಭದಲ್ಲಿ ನೀವೆಲ್ಲ ಸೇರಿ ಅದನ್ನ ಉಳಿಸಿದ್ರಿ, ದೇವಸ್ಥಾನ ಖಂಡಿತ. ಸೊ ನೀವು ಟ್ರಸ್ಟ್ ಬಗ್ಗೆ ಅಷ್ಟಕ್ಕೆ ಇದಾಗ್ತಾ ಇದೆ. ನೀವು ಟ್ರಸ್ಟ್ ನ ಫ್ಯಾಮಿಲಿ ಟ್ರಸ್ಟ್ ಯಾಕೆ ಮಾಡ್ಕೊಂಡ್ರಿ? ಅದಕ್ಕೆ ನಾನು ಸವಿಸ್ತಾರವಾಗಿ ನಿಮಗೆ ಉತ್ತರ ಕೊಡ್ತೀನಿ. ಅದು ಏನಂದರೆ, ಫ್ಯಾಮಿಲಿ ಟ್ರಸ್ಟ್ ಮಾಡಲಿಕ್ಕೆ ಉದ್ದೇಶ ಏನಂತಂದರೆ, ನಂದು ಸುಮಾರು ತುಂಬ ದೊಡ್ಡದಾಗಿ ಬೆಳೆದಿರುವಂಥ ಒಂದು ಸಂಸ್ಥೆ. ಈ ಸಂಸ್ಥೆಯಲ್ಲಿ ನನ್ನ ಮನೆ ದೇವರ ಹೆಸರು, ನನ್ನ ಮನೆ ದೇವರು, ನಾನೇನು ಆರಾಧ್ಯ ದೇವ ಇದ್ದಾರೆ ಜಡಲಿಂಗೇಶ್ವರ ಸ್ವಾಮಿ, ಆ ಸ್ವಾಮಿಗೋಸ್ಕರ ನಾನು ಮೊದಲೇ ಹೇಳ್ಕೊಂಡಿದ್ದೆ, ಕಲ್ಪನೆ ಮಾಡ್ಕೊಂಡಿದ್ದೆ. ಈ ಸ್ವಾಮಿ ಹೆಸರಲ್ಲಿ ಸುಮಾರು ಕೈಂಕರ್ಯಗಳನ್ನ ಮಾಡಬೇಕು ಅಂತ ನನಗೆ ಕಲ್ಪನೆ ಆಗಿತ್ತು. ಈ ಸ್ವಾಮಿ ಹೆಸರಲ್ಲೇ ಅಭಿವೃದ್ಧಿ ಕಾರ್ಯಗಳು ಮಾಡಬೇಕು. ಊರವರೆಲ್ಲ ಕೇಳಿದೆ, ಇನ್ನೂ ಒಂದು ದೇವಸ್ಥಾನ ಕಟ್ಟೋಣ, ಸ್ಕೂಲ್ ಕಟ್ಟೋಣ, ನಿಮ್ಗೆ ಊರಿಗೆ ಅಭಿವೃದ್ಧಿ ಏನಾಗಬೇಕು ಹೇಳಿ. ನಾನು ಇಲ್ಲಿ ಕಷ್ಟ ಸುಖ ಅನುಭವಿಸಿದ್ದೀನಿ, ಹಾಗಾಗಿ ನಾನು ಏನು ಬೇಕೋ ಮಾಡ್ಕೊಡ್ತೀನಿ, ಈಗ ಅನುಕೂಲವಾಗಿದ್ದೀನಿ, ನಾನು ಸಮಾಜಮುಖಿ ಕಾರ್ಯಗಳನ್ನ ಏನೆಲ್ಲ ಮಾಡ್ಬೇಕು ನಿಮ್ ಸಹಕಾರ ಇಡ್ಲಿ ಅಂತ ಹೇಳಿ ಖಂಡಿತ ಕೇಳಿದೆ. ವಿಚಾರ ಅಂತ ಬಂದಾಗ ನೀವು ಏನು ಹೇಳಿದ್ರಿ ಮೊದಲೇನೆ, ಎಲ್ಲಾ ಗ್ರಾಮಸ್ಥರ ನಾನು ಅನುಮತಿ ತಗೊಂಡಿದ್ದೀನಿ ಅಂತ ಏನಾದ್ರು ಇದೆಯಾ? ಅದಕ್ಕೆ ಇದೆ ಪ್ರತಿಯೊಂದು ಗ್ರಾಮಸ್ಥರ ಸಹಿಗಳಿದೆ. ನಾವು ಆ ಟ್ರಸ್ಟ್ ಮಾಡಬೇಕಾದ್ರೆ ಬಿಳದಾಳೆ ಗ್ರಾಮಸ್ಥರೇ ಒಂದು 70 ರಿಂದ 80 ಜನ ಸಿಗ್ನೇಚರ್ ಹಾಕಿದ್ದಾರೆ. ಇದು ಬಿಳದಾಳೆ ಗ್ರಾಮಸ್ಥರ ಸಹಿಗಳು. ಅದೇ ರೀತಿ ಇದು ಬಿಳದಾಳೆದು, ನಂತರ ಇದು ಬಿಳದಾಳೆ ಗ್ರಾಮಸ್ಥರ ಸಹಿಗಳು. ಇದೆಲ್ಲ ತಗೊಂಡು ನೆಕ್ಸ್ಟ್ ಹುಣಸನಹಳ್ಳಿ ಗ್ರಾಮ ಪಂಚಾಯತಿಯಿಂದ ಅವರೂ ಸಹ ಸಹಿಗಳನ್ನ ಹಾಕ್ಕೊಟ್ಟಿರ್ತಾರೆ. ಅದು ಏನು ಕೊಟ್ಟಿದ್ದಾರೆ ಅಂತ ಅಂದರೆ, ಶ್ರೀ ಜಡಲಿಂಗೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಜೀರ್ಣೋದ್ಧಾರ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿರುವುದಕ್ಕೆ ನಮ್ಮ ಯಾವುದೇ ಅಭ್ಯಂತರವಿಲ್ಲ ಮತ್ತು ಟ್ರಸ್ಟ್ನ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ನಮ್ಮ ಸಹಮತವಿದೆ ಅಂತ ಹೇಳ್ತಾರೆ. ಅದಲ್ದಿರ ಮತ್ತು ಚಾಮುಂಡಿಪುರ ಗ್ರಾಮಸ್ಥರು, ಇವ್ರನ್ನ ನಾನು ನೆನೆಸ್ಕೊಬೇಕು. ಇವರು ನನ್ನ ಬೆನ್ನೆಲುಬಾಗಿ ನಾನು ಎಷ್ಟೇ ಲಕ್ಷ ಸುರಿದಿರ್ಬೋದು, ಅದ ನಂತರ ಇವರು ಕೆಲಸ ಮಾಡೋಕ್ಕೆ ಬೆಂತಟ್ಟಿ 6 ತಿಂಗಳು ನೈಟ್ ಆ್ಯಂಡ್ ಡೇ ಕೆಲಸ ಮಾಡಿಕೊಟ್ರು. ಇವರು ನಾನು ಎಷ್ಟು ಋಣ ತೀರಿಸಿದ್ರು ನಾನು ಸಾಲೋದಿಲ್ಲ. ಯಾರು? ಚಾಮುಂಡಿಪುರದ ಗ್ರಾಮಸ್ಥರು. ಇವರು 150 ರಿಂದ 200 ಜನ ಕಾರ್ಮಿಕರು ನನ್ನಿಂದ ಬಲವಾಗಿ ನಿಂತ್ಕೊಂಡು, ಯಾರು ನಮ್ಮೂರವರು ಬರಲಿಲ್ಲ, ಬಂದು ಮಾಡಿದ್ರು ಚಾಮುಂಡಿಪುರದ ಗ್ರಾಮಸ್ಥರು. ಆ ಕೆಲಸ ಕಾರ್ಯಗಳಿಗೆ ಸಪೋರ್ಟ್ ಮಾಡಿದ್ರೆ ಅವರು. ನಾನು ಅವ್ರಿಗೆ ಲಕ್ಷ ರೂಪಾಯಿ ಕೊಟ್ಟಿರ್ಬೋದು, 16 ಲಕ್ಷ ಕೊಟ್ಟಿರ್ಬೋದು, ಅದಲ್ಲ. ಬಟ್ ಆ ಬಿಸಿಲು ಲೆಕ್ಕಿಸ್ತೆ ಅವ್ರು ಬಂದು ನನ್ನ ಸಪೋರ್ಟಾಗಿ ನಿಂತ್ಕೊಂಡು ಕೆಲಸಗಳಿಗೆ. ಚಾಮುಂಡಿಪುರ ಮತ್ತು ಕತ್ತಾಳೆ ಬಾರೆ ಅಂತ ಇದೆ, ಆ ಗ್ರಾಮಸ್ಥರು ಇವತ್ತು ನೆನ್ಕೋತಾರೆ. ಈಗೂ ನಾನು ಅವ್ರಿಗೆ ಎಷ್ಟೋ ಜನ ಕೆಲಸ ಕೊಡಿಸಿದ್ದೀನಿ. ಅವ್ರಿಗೆ ಮಕ್ಕಳು ಮರಿಗೆ ಏನು ಬೇಕೋ ಮಾಡಿಕೊಡ್ತಾ ಇದ್ದೀನಿ. ಅವ್ರು ನಾನು ಸಾಯೋವರೆಗೂ ಮನವಾಗಿಲ್ಲ ಅವ್ರ ವಿಷಯಗಳಲ್ಲಿ. ಅದೇ ರೀತಿ ನಮ್ಮ ವೀರೇಂದ್ರವಟ್ಟಿ ಗ್ರಾಮಸ್ಥರು ಅಷ್ಟೇ. ವೀರೇಂದ್ರವಟ್ಟಿ ಗ್ರಾಮಸ್ಥರು ಸುಮಾರು ನಮಗೆ ದೇವರಲ್ಲಿ ಇಡಲಿಕ್ಕೆ, ದೇವರೇ ಇಡಬೇಡಿ ಅಂತ ಚಾಲೆಂಜ್ ಮಾಡಿದರು. ಆ ಟೈಮ್ನಲ್ಲಿ ನಮ್ಮ ಶಿವಣ್ಣ ಮತ್ತು ಅಲ್ಲಿಂದ ನಮ್ಮ ವೀರಶೈವ ಮುಖಂಡರು ಸ್ವಾಮಿ ಅಂತ ಇದ್ದಾರೆ, ಅವರೆಲ್ಲರೂ ಸೇರಿ ತುಂಬ ಕಷ್ಟಪಟ್ಟು ಆ ದೇವಸ್ಥಾನ ತೊಗೊಂಡೋಗಿ ಆ ದೇವ್ರ ಇಡೋಕ್ಕೆ ಕಾರಣಕರ್ತರವಲ್ಲ.
ಅದೇ ರೀತಿ ಅರಳಗಟ್ಲು ಗ್ರಾಮಸ್ಥರು ಅಷ್ಟೇ, ಅವರು ಆ ದೇವ್ರು ಇಡ್ಲಿಕ್ಕೆ ನೈಟ್ ಅಂಡೇ ಕಷ್ಟಪಟ್ಟರು. ಅರಳಗಟ್ಲು ಗ್ರಾಮಸ್ಥರನ್ನ ನೆನೆಸ್ಕೋಬೇಕು, ಈ ಥರ ಕೃತಜ್ಞತೆ ಹೇಳಲೇಬೇಕು ಅವ್ರಿಗೆ. ಭಾರಿ ಕಷ್ಟಪಟ್ಟಿದ್ದಾರೆ ಅರಳಗಟ್ಲು ಗ್ರಾಮಸ್ಥರು. ಅದಕ್ಕೆ ಇನ್ನೊಂದು ಮುಖ್ಯ ಕಾರಣ ಅಂದರೆ ಕೊಳಗನಹಳ್ಳಿ ಗ್ರಾಮಸ್ಥರು ಹೇಗೆ ಅಂದರೆ, ಆ ಕೊಳಗನಹಳ್ಳಿ ಗ್ರಾಮಸ್ಥರು ಶಿವನ ಭಕ್ತರು. ಅವರು ಒಂದು ದಿನಕ್ಕೆ ಬಂದರೆ ಸಾವಿರಾರು ಜನ ಬರ್ತಾರೆ ಅಲ್ಲಿಗೆ, ಒಬ್ಬರಿಬ್ಬರಲ್ಲ. ಇಡೀ ವ್ಯವಸ್ಥೆಯಲ್ಲಿ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ತುಂಬ ದೊಡ್ಡದಾಗಿ ಶಿವನ ಟೆಂಪಲ್ ಎಲ್ಲೂ ಇರಲಿಲ್ಲ. ಈ ಟೆಂಪಲ್ ಇಷ್ಟು ಬೃಹದಾಗಿ ಬೆಳಿಬೇಕಾದ್ರೆ ಈ ಸಾರ್ವಜನಿಕರ ಏನು ನಮಗೆ ಭಕ್ತರಿದ್ದಾರೆ ಅವರೇ ಇದಕ್ಕೆ. ಬಿಳಿದಾಳೆ ಗ್ರಾಮದವ್ರು ಸೇರಿದಂಗೆ ಸುತ್ತಮುತ್ತಲಿನ ಬಹುತೇಕ ಎಲ್ಲಾ ಗ್ರಾಮಗಳು ನಿಮ್ಗೆ ಟ್ರಸ್ಟ್ ಆಗ್ಲಿ ಮತ್ತೆ ದೇವಸ್ಥಾನ ಅಭಿವೃದ್ಧಿಗಾಗ್ಲಿ ನಮ್ಮ ಅಡೆತಡೆ ಇಲ್ಲ, ನೀವು ಸಾಂಗವಾಗಿ ಅಭಿವೃದ್ಧಿ ಮಾಡ್ಬೋದು ಅಂತ ಹೇಳಿ ಪತ್ರ ಬರೆದು ಕೊಟ್ಟರು ಸರ್. ಹೌದು ಸರ್. ಈಗ ನಾನು ಮೊದ್ಲೇ ಕೇಳ್ದಂಗೆ ನೀವು ಫ್ಯಾಮಿಲಿ ಟ್ರಸ್ಟ್ ಯಾಕೆ ಮಾಡಿದ್ರಿ, ಪಬ್ಲಿಕ್ ಟ್ರಸ್ಟ್ ಯಾಕೆ ಮಾಡ್ಲಿಲ್ಲ ಅನ್ನುವಂಥದ್ದು ಬಿಳಿದಾಳೆ ಗ್ರಾಮದ ಹಲವಾರು ಮುಖಂಡರ ಪ್ರಶ್ನೆ. ಈಗ ಬಿಳಿದಾಳೆ ಗ್ರಾಮಸ್ಥರ ಪರವಾಗಿ ಹೇಳ್ತೀನಿ, ಬಿಳಿದಾಳೆ ಗ್ರಾಮದಲ್ಲಿ ಒಂದು 2-3 ಜನ ಇಲ್ಲ, ಬಿಳಿದಾಳೆದೇ ಇಲ್ಲ. ನನ್ನನ್ನೇ ಮೊನ್ನೆ ನಾನು ಒಂದು 10 ನ್ಯಾಯ ಆಯಿತು, ನ್ಯಾಯಕ್ಕೆ ನಾನು ಹೋಗಿದ್ದೆ. ಅವಾಗ ಕ್ಷಮೆ ಕಿಟ್ಟು ನಾನು ಕಣ್ಣೀರು ಹಾಕೊಂಡು ಬಂದೆ. ಅವ್ರಿಗೆ ಹೇಳಿದೆ, ಅಪ್ಪ ನೀವು ದೇವಸ್ಥಾನ ಏನಾರ ಮಾಡ್ಕೊಳ್ಳಿ, ನನಗೆ 1 ತಿಂಗಳು ಕಾಲಾವಕಾಶ ಕೊಡಿ, ನೀವೇ ಮಾಡ್ತೀನಿ ನಡೆಸ್ರಿ ಅಂತ ಹೇಳಿದೆ. ಅಲ್ಲಿ ಏನಾಯಿತು, ನಾನು ದೇವಸ್ಥಾನ ಕಟ್ಟಬೇಕಾದ್ರೆ ಒಬ್ರು ಯಾರೋ ಬಂದರು, ಅವರು ಪ್ರತಿದಿನ ಜೂಜು ಅಡ್ಡೆ, ಅದು ಬಿಟ್ಟರೆ ಏನು ಗೊತ್ತಿಲ್ಲ, ಎಲ್ಲ ರೀತಿ ಕಂಪ್ಲೇಂಟು ಕ್ರಿಮಿನಲ್ ಸುಮಾರು ಇದ್ದಾರೆ. ಆ ಮನುಷ್ಯ ಬಂದು ನಾನು ಟ್ರಸ್ಟಿಗೆ ಸೇರಿಸ್ಕೊಳ್ಬೇಕು, ನಾನೇ 1 ಲಕ್ಷ ಕೊಡ್ತೀನಿ ಅಂತ ಅಂದರು. ಆಗ ನನಗೇನಾಯಿತು, ಎಲ್ಲರೂ ಗ್ರಾಮಸ್ಥರು ಕೇಳಿದೆ, ಏನಪ್ಪ ಈ ಮನುಷ್ಯ ಬಂದು ಸೇರ್ಕೋತೀನಿ ಅಂತಾರೆ, ಇದರಲ್ಲಿ ನಾವು ಅಭಿವೃದ್ಧಿ ಮಾಡೋಕ್ಕಾಗತ್ತಾ ಅಂದಾಗ ಸುಮಾರು ಗ್ರಾಮಸ್ಥರು, ಬೇಡ ನೀವು ಯಾರಿಗೂ ಎದುರೋದು ಬೇಡ, ನಾವೆಲ್ಲ ಇಷ್ಟು ಜನ ಸೈನ್ ಹಾಕ್ಕೊಡ್ತೀವಿ. ನಾವು ಸುಮಾರು 500 ಜನ ಸೈನ್ ಹಾಕ್ಕೊಟ್ಟಿದ್ದಾರೆ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು. ಪ್ರತಿಯೊಬ್ಬರು ಏನು ಹೇಳ್ತಾರೆ ಅಂದರೆ, ಅಭಿವೃದ್ಧಿ ಮಾಡಿ, ನಿಮ್ಗೆ ಏನು ಬೇಕೋ ಸಹಕಾರ ಕೊಡ್ತೀವಿ. ಯಾರೋ 2-3 ಜನದಿಂದ ನಿಮ್ಗೆ ಇದಾಗಲ್ಲ, ಅದೆಲ್ಲ ನೀವು ಅದ್ರ ಬಗ್ಗೆ ಯೋಚನೆ ಮಾಡೋಕೆ ಹೋಗಬೇಡಿ, ನಿಮ್ಮ ಬಲವಾಗಿ ನಾವು ಇದ್ದೀವಿ ಅಂತ ಅಂದ್ಬಿಟ್ಟು ಸಹಕಾರ ಕೊಟ್ಟರು. ಆಗೋಸ್ಕರ ಟ್ರಸ್ಟ್ ಮಾಡಲಿಲ್ಲ, ಅವ್ರ ಜೊತೆ ಸೇರಿಸ್ಕೊಂಡು. ಪಬ್ಲಿಕ್ ಟ್ರಸ್ಟ್ ಮಾಡಿದ್ರೆ ಅವ್ರು ಬಿಟ್ಟು ಬೇರೆ ಮುಖಂಡದ್ದು ಮಾಡ್ಬೋದಾಗಿತ್ತು. ಬಂದ್ರು ಇವ್ರು ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ. ಇದು ಏನಾಗ್ಬಿಟ್ಟಿದೆ, ಒಂದು ಜಾತಿ ಸಂಘರ್ಷ, ಇನ್ನೊಂದು ಅವು ಮಾಡೋದಕ್ಕೆ ಬಿಡೋಕ್ಕೆ ವ್ಯವಸ್ಥೆಗಳು ಕಾರಣ. ನಾನು ಆಗಕ್ಕೆ ಇವನು ಬಿಡಲ್ಲ, ಅವನಾಗಿ ಇವನು ಬಿಡಲ್ಲ, ಯಾರು ಕಟ್ಕೊಂಡು. ಹಾಗಾಗಿ ಹೇಳಿದ್ರೆ ಒಮ್ಮತವಾಗಿ, ನೋಡಿಯಪ್ಪ ನನ್ನ ಬಿಸ್ನೆಸ್ನಲ್ಲಿ ಏನು ಮಾಡ್ಕೊಂಡಿದ್ದೀನಿ, ಟ್ರಸ್ಟ್ ಮಾಡಿದ್ದೀನಿ, ನಿಮ್ಗೆ ಯಾವ ರೀತಿ ಬೇಕಾದ್ರೂ ನನ್ನಿಂದ ತಪ್ಪಾದ್ರೆ ಬಹಿರಂಗವಾಗಿ ನೀವು ಕೇಳಿ. ಅಂದ್ರೆ ಇಡೀ ಒಂದು ಗ್ರಾಮ ಅಥವಾ ಸುತ್ತಮುತ್ತಲಿನ ಗ್ರಾಮ ಮತ್ತೆ ಬಹುತೇಕ ಮಂದಿ ಜಡಲಿಂಗೇಶ್ವರ ಸ್ವಾಮಿಯ ಒಕ್ಕಲು ಇರೋದ್ರಿಂದ ಒಬ್ಬರನ್ನ ತಗೊಂಡೊಬ್ರಿಗೆ ನಿಷ್ಠುರ, ಹಾಗಾಗಿ ನಾನು ಫ್ಯಾಮಿಲಿ ಟ್ರಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ಎಲ್ಲ ಜಾತಿ ಸಮಿತಿಯವರು ಇದ್ದಾರೆ, ಒಕ್ಕಲಿಗರು ಇದ್ದಾರೆ, SC ST ಇದ್ದಾರೆ, ಇದಿದ್ದಾರೆ, ಹಿಂದಿಗರು ಲಿಂಗಾಯತರು ಇದ್ದಾರೆ, ಆಮೇಲೆ ಶೆಟ್ರು ಇದ್ದಾರೆ. ಎಷ್ಟು ಜನ ಅಂತ ಸೇರಿಸ್ಕೊಳ್ಳೋದು ಟ್ರಸ್ಟ್ಗೆ ಅಂತ ನಿಮ್ಮ ಇದು ನಮ್ಮ ಸಮಸ್ಯೆ. ಹೌದು, ಎಲ್ಲರೂ ನನ್ನ ಸೇರಿಸಿ ಅಂತಾರೆ, ಪ್ರತಿಯೊಬ್ರು ನನ್ನ ಸೇರಿಸಿ ಅಂತಾರೆ. ಈಗ ಅಲ್ಲಿ ಹಲವಾರು ಗ್ರಾಮಸ್ಥರ ಅಭಿಪ್ರಾಯ ಮತ್ತೆ ಆರೋಪ ಏನಂತ ಅಂದ್ರೆ, 35 ಎಕರೆಗೂ ಹೆಚ್ಚು ಗೋಮಾಳ ಇದೆ, ಈ ದೇವಸ್ಥಾನ ಸ್ವಂತ ಟ್ರಸ್ಟ್, ಸ್ವಂತ ಹೆಸರಲ್ಲಿ ಹೆಂಡತಿ ಮಕ್ಕಳ ಹೆಸರಲ್ಲಿ ಟ್ರಸ್ಟ್ ಮಾಡಿದ್ದಾರೆ, ಸೊ ನಾಳೆ ಅವ್ರದ್ದು ಅಂತ ಬಿಂಬಿಸ್ತಾರೆ, ಇಲ್ಲಿ ಭಕ್ತಾದಿಗಳಿಗೆ ತೊಂದರೆ ಆಗುತ್ತೆ, ನಾವು ಹೋಗಿ ಪೂಜೆ ಮಾಡ್ಬೇಕು ಅಂದ್ರೆ ಅವ್ರು ಪರ್ಮಿಷನ್ ತಗೊಂಡು ಹೋಗ್ಬೇಕಾಗುತ್ತೆ ಅನ್ನುವಂಥ ಪ್ರಶ್ನೆಗಳನ್ನ ಮುಂದಿಡ್ತಾರೆ ಗ್ರಾಮಸ್ಥರು. ಈಗ ನೋಡಿ ಸರ್, ಈಗ ನಾನು 4 ವರ್ಷದಿಂದ ಅಲ್ಲಿ ಮಾಡಿ ಕಾಂಕರ್ಯಗಳು ನಡ್ಸ್ಕೊಂಡು ಹೋಗ್ತೀನಿ, 1-2 ಸಾವಿರ ಗಿಡಗಳು ಹಾಕಿದ್ದೀನಿ. ಇದೇ ಗ್ರಾಮಸ್ಥರು ಇದೇ ನಮ್ಗೆ ಏನು ತೊಂದರೆ ಕೊಡ್ತಾವ್ರೆ ಅಂದರೆ, ನೀರು ಹಾಕ್ಲಿಕ್ಕೂ ನೀರು ಬಿಡಲಿಲ್ಲ, ಹರಿಯೋ ನೀರು ತಡೆದ್ಬಿಟ್ರು. ನಾವು ಕೊಡಲ್ಲ ನೀರು, ದೇವಸ್ಥಾನಕ್ಕೆ ಕೊಡಲ್ಲ ನೀರು ಅಂದ್ಬಿಟ್ಟು. ಆಗ ನಾನು 2 ಬೋರ್ ಹಾಕ್ಸ್ದೆ. 2 ಬೋರ್ ಹಾಕಿ ಎಲ್ಲಿಂದ ಬರೀ ಸುಮಾರು 16 ಲಕ್ಷ ಖರ್ಚು ಮಾಡಿದೆ ಬರೀ ಬೋರ್ಗೆ. ಇವ್ರು ಏನು ನಮ್ಮ ತೆಗೆದಿದ್ದಾರೆ 3 ಜನ 4 ಜನ ಅವರು ಅಲಿಗೇಷನ್ ತೆಗೆದಿದ್ರು, ಅವ್ರು ಪುಣ್ಯಾತ್ಮರೇ. ಅಂತ ಪುಣ್ಯಾತ್ಮರು ದೇವಸ್ಥಾನಕ್ಕೆ ನೀರು ಕೊಡಲಿಲ್ಲ, ಗಿಡಕ್ಕೆ ನೀರು ಕೊಡಲಿಲ್ಲ. ಇಡೀ ಗ್ರಾಮದಲ್ಲಿ ಕೆಲವು ಬೆಳವಣಿಗೆ ಮಾತ್ರ, ಕೆಲವೇ ವ್ಯಕ್ತಿಗಳು, ಬೆಳವಣಿಗೆ ಎಷ್ಟು ಒಂದು 5-6 ಜನ ಇಂಥ ಇವರು ಮಾತ್ರ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ದೇವಸ್ಥಾನ ಅಭಿವೃದ್ಧಿ ಕಂಡು ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಅವ್ರಿಗೆ. ಹಾಗಾಗಿ ನಾನೇನು ಮಾಡಿದೆ, ನಂದು ಆಲ್ರೆಡಿ ನಂದು ಟ್ರಸ್ಟ್ ಮಧ್ಯೆ ಇರೋದ್ರಿಂದ ಭಗವಂತನ ಹೆಸರು ಇಟ್ಟಿದ್ದೆ. ಆ ಇದರಲ್ಲೇ ಕಾಂಕರ್ಯ ಆಗಲಿ, ಸಪೋಸ್ ಯಾರೋ ತೊಂದರೆ ನನ್ನ ಕಡೆಯಿಂದ ತಪ್ಪಿಕೊಂಡಿದ್ರೆ ನನ್ನ ಕಾನೂನು ವಿರುದ್ಧ ನನಗೆ ಏನು ಬೇಕು ಕ್ರಮ ತಗೊಳ್ಳಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ನೀವು ಟ್ರಸ್ಟ್ ನಾನು ಫ್ಯಾಮಿಲಿ ಟ್ರಸ್ಟ್ ಯಾಕೆ ಮಾಡ್ಕೊಂಡೆ ಅಂತ ಅಂದ್ರೆ, ಗ್ರಾಮದಲ್ಲಿ ವಿವಿಧ ಜಾತಿ ಸಂಘಟನೆಗಳಿದೆ, ಅವು ಎಲ್ಲರನ್ನ ಸೇರಿಸ್ಕೊಳಕ್ಕಾಗಲ್ಲ, ಒಬ್ಬರು ಸೇರಿಸ್ಕೊಂಡು ಒಬ್ರಿಗೆ ನಿಷ್ಠರಾಗುತ್ತೆ. ಹಾಗೆ ಏನೇ ತಪ್ಪು ನಡೆದ್ರು, ಏನೇ ಅಚಾತುರ್ಯಗಳು ನಡೆದ್ರು ನಾನು ಜವಾಬ್ದಾರನಾಗಿರ್ತೀನಿ. ಹಾಗಾಗಿ ನನ್ನ ಕುಟುಂಬದ ಜೊತೆ ಸೇರ್ಕೊಂಡು ನಾನು ಟ್ರಸ್ಟ್ ಮಾಡಿದ್ದೀನಿ. ಏನೇ ತಪ್ಪು ಒಪ್ಪುಗಳು ನಡೆದ್ರು ನನ್ನನ್ನು ಕೇಳಿ. ಇಲ್ಲಿ ಬೇರೆ ಟ್ರಸ್ಟ್ಗಳನ್ನ ಕೇಳಕ್ಕಾಗಲ್ಲ, ಒಬ್ಬರಿಂದ ಒಬ್ಬರು ನಿಷ್ಠರಾಗುತ್ತೆ, ಅಭಿವೃದ್ಧಿ ಕುಂಠಿತ ಆಗುತ್ತೆ ಎಲ್ಲರೂ ಸೇರಿಸ್ಕೊಂಡ್ರೆ ಅನ್ನುವಂಥದ್ದು ನಿಮ್ಮ ಉತ್ತರ. ಹೌದು ಸ್ವಾಮಿ, ಹೌದು ಸ್ವಾಮಿ. ಇದುವರೆಗೂ ನೀವು ಎಲ್ಲೆಲ್ಲೋ ದೇವಸ್ಥಾನ ಮಾಡಿದ ಕರೆ ಮೂಲಕ ಮಾತಾಡಿದಂಥ ಸಂದರ್ಭದಲ್ಲಿ ನಾನು ಇದೊಂದೇ ಅಲ್ಲ ಸರ್, ನಮ್ಮೂರು ಗ್ರಾಮದೊಂದೇ ಅಲ್ಲ, ಹಲವಾರು ಗ್ರಾಮಗಳಲ್ಲಿ ಬೇರೆ ಬೇರೆ ಕಡೆ ಎಲ್ಲ ನಾನು ದೇವಾಲಯಗಳನ್ನ ಕಟ್ಟಿಸಿದ್ದೀನಿ, ಜೀರ್ಣೋದ್ಧಾರ ಮಾಡಿದ್ದೀನಿ, ಬೇರೆ ಬೇರೆ ಅನಾಥಾಶ್ರಮವಿಲ್ಲ ಅಂತ ಹೇಳ್ದಂಗಿತ್ತು. ಖಂಡಿತವಾಗ್ಲು. ಈಗ ನೀವು ಒಂದು ಒಳ್ಳೆ ಕ್ವಶನ್ ಕೇಳಿದ್ರೆ, ನಾನು ಬಡತನದಿಂದ ಬಂದಂಥ ವ್ಯಕ್ತಿ, ನನಗೆ ಬಡತನ ಏನು ಅಂತ ಗೊತ್ತು. 10 ರೂಪಾಯಿ ನನಗೆ 4 ಆಣಿ ಬ್ರೆಡ್ಡು ಮತ್ತು ಒಂದು ಗುಲ್ಕನ್ ಹಾಕಿ ತಿಂದ್ಕೊಂಡು ಹುಣಸ್ನಳ್ಳಿನೆಲ್ಲ ನಾವು ಪಾಠ ಹೇಳ್ಕೊಂಡು ಮಾಸ್ಟರ್ಗಳ ಮನೇಲಿ ಇದ್ದಂಥವು ನಾವು. ನನಗೆ ಏನಂತಂದರೆ, ಈ ಅನಾಥಾಶ್ರಮ, ಈ ಕಿವಿ ಮೂಗುರು ಪ್ರಾಬ್ಲಮ್ ಇರೋರು ಮೈಸೂರಲ್ಲಿ ತುಂಬ ವಿರೋಧವಾಗಿದೆ. ನನ್ನದೇ ಒಂದು 200 ರೂಮ್ಸ್ಗಳಿದೆ, ನಾನೇ ಅವ್ರು ಕಟ್ಕೊಟ್ಟು ಫ್ರೀಯಾಗಿ ಕೊಟ್ಟಿದ್ದೀನಿ. ಯಾಕೆ ಕೊಟ್ಟಿದ್ದೀನಿ ಅಂತಂದರೆ,
ನನಗೆ ಬರುವಂಥ ವ್ಯವಸ್ಥೆಗಳಲ್ಲಿ ಒಂದು 10% ದಾನ ಧರ್ಮ ಮಾಡಿದ್ರೆ ನನ್ನ ತಂದೆ ತಾಯಿ ಇಲ್ಲ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರು ನನ್ನನ್ನು ಈ ಲೆವೆಲಲ್ಲಿ ನೋಡಲಿಲ್ಲ, ನಾನು ಬೆಳೆದ ವ್ಯವಸ್ಥೆಗಳು ನೋಡಲಿಲ್ಲ, ಅವರೆಲ್ಲ ಏನಂತಾರೆ, ಅವರು ನಾವು ಕಷ್ಟ ನೋಡ್ಕೊಂಡು ಬಂದವರು, ಅವರು 1000, 10,000, 1 ಲಕ್ಷ ನೋಡೇ ಇರಲ್ಲ ಕಣ್ಣಲ್ಲಿ. ಅವರು ಒಂದು ಹೆಸರಲ್ಲಿ ನಾನು ಮಾಡ್ತಾ ಇದ್ದೀನಿ, ಭಗವಂತ ಹೆಸರಲ್ಲಿ, ನನ್ನ ತಂದೆ ತಾಯಿ ಹೆಸರಲ್ಲಿ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿ ಎಲ್ಲೆಲ್ಲಿ ಮಾಡಿದ್ರಿ ದೇವಸ್ಥಾನಗಳು ಎಲ್ಲೆಲ್ಲಿ ಮಾಡಿದ್ರಿ? ಮೈಸೂರು, ನಂಜನಗೂಡು, ಹುಣಸೂರು, ಸುಮಾರು ಒಂದು 10-12 ಕಡೆ ನಾನು ದೇವಸ್ಥಾನ ಮಾಡಿದ್ದೀನಿ. ಯಾವುದೇ ರೀತಿ ವಿರೋಧ ಇಲ್ಲ. ನೀವೇನ್ ಸ್ವಂತ ಗ್ರಾಮಸ್ಥರ ನೆರವು ಪಡ್ಕೊಂಡು, ಸರ್ಕಾರ ನೆರವು ಪಡ್ಕೊಂಡು ನೀವು ಮುಂದಾಳತ್ವ ವಹಿಸಿದ್ರ, ಅದು ನಿಮ್ದೇ ಹಣ ಹಾಕಿ ಅಲ್ಲೆಲ್ಲ ದೇವಸ್ಥಾನಗಳನ್ನ ಮಾಡಿದ್ರಿ? ಖಂಡಿತವಾಗ್ಲೂ ನನ್ನ ಉತ್ಪ್ರೇಕ್ಷೆ ಇಷ್ಟೇ. ನಾನು ಯಾವುದೇ ರಾಜಕಾರಣಿ ಅಲ್ಲ. ನನ್ನ ಉತ್ಪ್ರೇಕ್ಷೆ ನನ್ನ ಬಂದಂಥ ನಾನು ಸಂಪಾದನೆ ಮಾಡೋದ್ರಲ್ಲಿ ಒಂದು ಏನೇ ನಾನು ಬಿಸ್ನೆಸ್ ಮಾಡ್ತೀನಿ, ಆ ಬಿಸ್ನೆಸ್ ಬಂದಂಥ ಒಂದು 10%ನ ಇನ್ಕಮ್ ಟ್ಯಾಕ್ಸ್ ಕಟ್ಟಿ, ವೈಟ್ ಮನಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿ, ಉಳಿದಿರೋ ಅಂಥ ಅಮೌಂಟು 1.5-2 ಕೋಟಿ 3 ಕೋಟಿ ಇನ್ನೂ ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ. ಉಳಿದಿರೋ ಅಮೌಂಟು ಈ ಟ್ರಸ್ಟ್ ಮೂಲಕ ಹಾಕಿದ್ರೆ ಸ್ವಲ್ಪ ಬೆನಿಫಿಟ್ ಸಿಗುತ್ತೆ, ಯಾರಿಗೂ ಅನುಕೂಲ ಆಗ್ತದೆ ಅಂತ ಅಂದ್ಬಿಟ್ಟು ನನ್ನ ಸ್ವಂತ ಹಣದಿಂದ ಗ್ರಾಮಸ್ಥರು ನೆರವು ಪಡ್ಕೊಂಡು ಇವೆಲ್ಲ ಸಿಗ್ತವೆ ಅಂತ ಹೇಳಿ ಆ ಕಾರಣದಿಂದ ನೀವು ಟ್ರಸ್ಟ್ ನ ಮಾಡ್ಕೊಂಡಿದ್ದೀರಿ. ಹೌದು ಸಾಬ್ರೆ, ಹೌದು ಸಾಬ್ರೆ. ಈಗ ಏನು ವಿಕಲಚೇತನರಿಗೆ ಅಂದ್ರೆ ನಾವು ಅಂಗವಿಕಲರು ಅಂತ ಕರೆಯಲ್ಲ, ವಿಕಲಚೇತನರು ಅಂತ ಹೇಳ್ತೀವಿ. ವಿಕಲಚೇತನ ಅಂತ ಅಂದ್ರೆ ಅವ್ರು ಇನ್ನು ಅದೊಂದು ಒಳ್ಳೆ ಪದ ಅಂತ ಹೇಳಿ ಅವ್ರಿಗೆ ಒಂದು ಬಲವನ್ನ ತುಂಬಬೇಕು ಅನ್ನೋ ಕಾರಣದಿಂದ ವಿಕಲಚೇತನ ಅಂತೀವಿ. ಅಂತವ್ರಿಗೆಲ್ಲ ಮಾಡ್ತೀವಿ. ಒಂದು 200 ರೂಮ್ ಮೂಡ್ಸು ಅಂತ ಏನೆಲ್ಲ ಇದೆ ಅಲ್ಲಿ? ಅವ್ರಿಗೆ ಏನು ಮಾಡಿದ್ದೀವಿ ಅಂದರೆ, ನಾವು ನಮ್ಮ ಟ್ರಸ್ಟ್ ವತಿಯಿಂದ ನಾನು ಇದರಲ್ಲಿ ಲಯನ್ಸಲ್ಲಿ ಇದ್ದೀನಿ, ಮತ್ತು ಲಿಯೋನಲ್ಲಿ ಇದ್ದೀನಿ, ಎಲ್ಲದರಲ್ಲೂ ನಾನು ಮೆಂಬರ್ಸ್ ಆಗಿದ್ದೀನಿ. ನನಗೇನಂದರೆ ನನ್ನ ಫ್ರೆಂಡ್ಸು ಏನು ಮಾಡ್ತಾರೆ, ನಾನು ಏನೋ ಒಂದು ಒಳ್ಳೆ ಕಾರ್ಯ ಮಾಡ್ತಾಯಿದ್ದೀನಿ, ಅದು ಸಪೋರ್ಟ್ ಮಾಡ್ತಾರೆ, ಚೆನ್ನಾಗಿದೆ ಮಾಡು ಅಂತಾರೆ. ಇಷ್ಟೇ ನನಗೆ ಬೇಕಾಗಿರೋದು, ಇನ್ನೇನು ಇಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಯಾರಿಗೆ ತೇಜೋವಧೆ ಮಾಡೋದು, ತೊಂದರೆ ಕೊಡೋದು ನನ್ನ ಉದ್ದೇಶ ಅಲ್ಲ. ನಾನು ಏನೋ ಒಂದು ಕಷ್ಟದಿಂದ ಬಂದಿದ್ದೀನಿ, ಒಳ್ಳೇದು ಮಾಡಬೇಕು. ಮಕ್ಕಳಿಗೆ ಕಿವಿ ಮೂಗು ಪ್ರಾಬ್ಲಮ್ಮು, ಎಷ್ಟೋ ಮಕ್ಕಳು ಕೇರಳದಿಂದ ಬರ್ತಾರೆ, ಕರ್ನಾಟಕದಿಂದ ಬರ್ತಾರೆ, ಮೂಲೆಯಿಂದ ಬರ್ತಾರೆ. ಅವ್ರು ಊಟಕ್ಕೆ ಮಾಡೋಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ, ಅವ್ರಿಗೆ ಬರೋರಿಗೆ ವಸತಿ ಕೊಡೋಕ್ಕಾಗಲ್ಲ. ಅವ್ರ ಮಗನಿಗೆ ಖರ್ಚಾಗೋದು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅಂತ ಹಾಸ್ಪಿಟ್ಲ್ ಇದೆ, ಆ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತಂದರೆ ಅವ್ರಿಗೆ ಬರೋ ಸಂಬಳ 1000 ರೂಪಾಯಿ, ಇಲ್ಲಿ ಖರ್ಚಾಗೋದು 5000 ರೂಪಾಯಿ. ನಾವು ವಸತಿ ಕೊಟ್ಟರೆ, ಊಟ ಕೊಟ್ಟರೆ ಫ್ರೀಯಾಗಿ ಒಂದು ಮಗು ಈಚೆಗೆ ಬರ್ತದೆ, ಚೆನ್ನಾಗಾಗ್ತದೆ. ಹಿಯರಿಂಗ್ ಬರುವಂತ ಮಕ್ಕಳು ಏನಿರ್ತಾರೆ, ಅವ್ರ ಪೇರೆಂಟ್ಸ್ಗಳು ಉಳ್ಕೊಳ್ಳಿಕ್ಕೆ ನೀವು ಅಲ್ಲಿ ಬಂದಿರುವಷ್ಟು ದಿವಸಕ್ಕೆ ವಸತಿ ಊಟನ ಕೊಡ್ತೀರಿ, ಉಚಿತವಾಗಿ ಕೊಡ್ತೀರಿ. ಒಳ್ಳೆ ಕೆಲಸ. ಇದಕ್ಕೆಲ್ಲ ಹಣ ಈಗ ಹೇಳ್ತಾ ಇದ್ರಿ, ಹಲವಾರು 12 ಕಡೆ ದೇವಸ್ಥಾನ ಮಾಡಿದ್ದೀನಿ, ಈ ತರ ಮಕ್ಕಳಿಗೆ ಮಹದೇಶ್ವರ ಬೆಟ್ಟದಲ್ಲಿ ಮಾಡಿದ್ದೀನಿ ಒಂದಷ್ಟು, ಮತ್ತೆ ಈ ವಿಕಲಚೇತನ ಮಕ್ಕಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತಾ ಇದ್ದೀನಿ, ಮತ್ತೆ ನಮ್ಮ ಬಿಳಿದಾಳದಲ್ಲಿ ಮಾಡ್ತಾ ಇದ್ದೀನಿ. ಎಸ್, ಒಳ್ಳೇದು. ಬಟ್ ಇದಕ್ಕೆಲ್ಲ ಹಣ ಎಲ್ಲಿಂದ ಬರ್ತದೆ? ಏನ್ ಬಿಸ್ನೆಸ್ ಮಾಡ್ತೀರಿ ತಾವು? ಈಗ ನಾನು ಒಂದು ಮೌನ ಸ್ವಿಚ್ ಗೇರ್ಸ್ ಅಂತ ಒಂದು ಕಂಪ್ನಿ ಮಾಡಿದ್ದೆ. ಮೌನ ಸ್ವಿಚ್ ಗೇರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ನಾನು ಒಂದು ಕ್ಲಾಸ್ 1 ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರು. ಜೊತೆಗೆ ನಂದು ಹಾಸ್ಪಿಟಾಲಿಟಿ ಅಂತ ಒಂದು ಬಿಸ್ನೆಸ್. ಏನಂತಂದರೆ ಗೆಸ್ಟ್ ಹೌಸು, ಸರ್ವಿಸ್ ಅಪಾರ್ಟ್ಮೆಂಟು, ರೆಸಾರ್ಟ್ಸು, ಇದೆಲ್ಲ ನನಗೆ ಕೈ ಹಿಡೀತು. ಒಳ್ಳೆ ಕಸ್ಟಮರ್ಸ್ ಇದ್ದಾರೆ, ಒಂದು 25,000 30,000 ಜನ ಕಸ್ಟಮರ್ಸ್ ಇದ್ದಾರೆ ನನಗೆ. ಅವರೇ ನನಗೆ ದೈವಶಕ್ತಿ. ನನ್ನ ಹತ್ರ ಒಂದು ಕಸ್ಟಮರ್ ಬಂದರೆ ಅವರೇ ದೇವರ ಸ್ವರೂಪಣೆ, ಅವರೇ ನನಗೆ ಆಟೋಮೆಟಿಕ್ ಬಂದು ನನ್ನ ಬಿಸ್ನೆಸ್ ಉನ್ನತೀಕರಣ ಮಾಡಬೇಕಾದ್ರೆ ಅವರೇ ಕಾರಣ. ಹಾಗಾಗಿ ನಾನು ಯಾರೂ ಹುಡ್ಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ಈ ಬಂದಂಥ ಹಣದಿಂದ ನಾವೇನು ನಮಗೆ 10%, 50%, 20% ನಾವು ಸಂಪಾದನೆ ಮಾಡ್ತೀವಿ, 10% ಇದಕ್ಕೆ ಕೊಡ್ತಾ ಇದ್ದೀನಿ ಅಷ್ಟೇ. ಇದು ಬಿಟ್ಟು ನಾನು ದೊಡ್ಡ ವ್ಯವಸ್ಥೆಗಳು ಏನೂ ಮಾಡ್ತಾ ಇಲ್ಲ. ಹಾಗಾಗಿ ನಾನು ಯಾವುದೇ ರಾಜಕಾರಣಿ ಅಲ್ಲ, ನಾನು ಯಾವುದೇ ಸಂಘ ಸಂಸ್ಥೆಗಳು ಅಂದ್ರೆ ನೀವು ಬಿಸ್ನೆಸ್ ಅಲ್ಲಿ ಬರುವಂತ ಲಾಭದ ಹಣ ಏನಿದೆ ಅದರಲ್ಲಿ ಒಂದು 10% ನಾನು ಈ ರೀತಿಯ ದೇವಾಲಯಗಳಿರ್ಬೋದು ಅಥವಾ ಅನಾಥಾಶ್ರಮಕ್ಕೆ ಸಂಬಂಧಪಟ್ಟಂತದ್ದು ಬಡ ಬಗ್ಗರಿಗೆ ಏನಾದ್ರು ಒಂದು ಸಹಾಯ ಮಾಡಬೇಕು ಅನ್ನೋ ಮನೋಭಾವನೆಯಿಂದ 10% ಎತ್ತಿಡ್ತಾ ಇದ್ದೀನಿ. ನನ್ನ ಬಿಸ್ನೆಸ್ ಇದೆ, ಹಾಗೆ ನಾನು ಬೇರೆ ಯಾವುದೇ ರಾಜಕಾರಣದಾಗ್ಲಿ ಮತ್ತೊಂದು ಹಣ ಆಗ್ಲಿ ನನ್ನ ಹತ್ರ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಆಯ್ತು ಸರ್, ಈಗ ನಾವು ಇಲ್ಲಿ ಮೂಲಕ್ಕೆ ಬರೋಣ. ಜಡಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಬಿಳಿದಾಳ ಗ್ರಾಮಕ್ಕೆ ಬರೋಣ. ದೇವಾಲಯಕ್ಕೆ ಹಲವಾರು ಅಭಿವೃದ್ಧಿನ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರಿ. ಒಂದು ಜೀರ್ಣೋದ್ಧಾರ ಮಾಡಿದ್ದೀನಿ, ಹಲವಾರು ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದೀನಿ. ಅಲ್ಲೆಲ್ಲ ಸುತ್ತಮುತ್ತ ಶಿವನ ದೇವಸ್ಥಾನ ಎಲ್ಲ ದೊಡ್ಡದೊಂದು ವಿಗ್ರಹ ಮಾಡಿಸಿದೀವಿ. ಸುಮಾರು 2 ಕಿಲೋಮೀಟರ್ CC ರಸ್ತೆ, ಕಾಂಕ್ರೀಟ್ ರಸ್ತೆ ಮಾಡಿಸಿದೀವಿ ಅಂತ ಹೇಳಿದ್ರಿ. ಸೊ ಇದು ಸಂಪೂರ್ಣವಾಗಿ ನಿಮ್ದೇ ಹಣನ? ಖಂಡಿತವಾಗ್ಲು ಅದಕ್ಕೆ ಹೇಳ್ತೀನಿ ನಾನು. ನೋಡಿ, ನಾನು 2021ರಲ್ಲಿ ನಾನು ಬಿಳಿದಾಳೆಗೆ ಬರ್ತೀನಿ. ಬಂದು ಎಲ್ಲ ಊರಿನ ಸರ್ವತೋಮುಖ ಎಷ್ಟು ಜನ ಇದ್ದಾರೆ, ನಮ್ಮ ಎಲ್ಲ ನನ್ನ ಹಿತೈಷಿ ಗ್ರಾಮಸ್ಥರು ಅವರೆಲ್ಲರೂ ಕೂಡಿ ಒಂದು ಮೀಟಿಂಗ್ ಮಾಡ್ತೀನಿ. ಏನು ಮೀಟಿಂಗ್ ಮಾಡ್ತೀನಿ? ಆ ಮೀಟಿಂಗ್ ಮಾಡೋಕ್ಕೆ ಮೊದಲು ಒಂದು ಟ್ವಿಸ್ಟ್ ಇದೆ ಇಲ್ಲಿ. ನನ್ನ ತಂದೆ ತಾಯಿ, ನನ್ನ ಅಲ್ಲೇ ಪಕ್ಕದಲ್ಲಿ ಒಂದು ಜಮೀನಿದೆ, ತಂದೆ ತಾಯಿಯಿಂದ ಸಮಾಧಿ ಮಾಡ್ತೀನಿ. ಫಸ್ಟು ಸಮಾಧಿ ಮಾಡಿದಾಗ ಅದು ಸ್ವಲ್ಪ ಊರ ಜನಕ್ಕೆಲ್ಲ ಬಂದು ಕೇಳ್ತಾರೆ, ಇದೇ ಇಷ್ಟೊಂದು ಸಮಾಧಿನ ಎಷ್ಟು ಗ್ರ್ಯಾಂಡಾಗಿ ಮಾಡ್ತೀಯಾ ಅಂತ ನಾನು ಕೇಳಿದ್ರು ಊರವರೆಲ್ಲ ಸುಮಾರು ಜನ. ನೋಡಪ್ಪ, ನನ್ನ ತಂದೆ ತಾಯಿ ಅಂತ ನಾನು ನೋಡೋಕ್ಕಾಗಲಿಲ್ಲ, ನಾನು ಬೆಳೆದ ರೀತಿ ನೋಡೋಕ್ಕಾಗಲಿಲ್ಲ. ಅವ್ರನ್ನ ಅಟ್ಲೀಸ್ಟ್ ನಾನು ಬಂದಾಗ, ಈ ದೇವಸ್ಥಾನಕ್ಕೆ ಬಂದಾಗ ಅವ್ರು ಫಸ್ಟ್ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಹೋಗಬೇಕು ಅಂತ ಮಾಡ್ತೀನಿ ಅಂತ ಮಾಡಿದೆ. ಅದು ಒಂದು 1 ಲಕ್ಷ ರೂಪಾಯಿ 2 ಲಕ್ಷ ಖರ್ಚು ಮಾಡಿ ದೊಡ್ಡದಾಗಿ ಮಾಡಿದೆ. ಅದನ್ನು ಮಾಡಾದ್ಮೇಲೆ ನನಗೆ ಆ ಪ್ರೇರೇಪಣೆ ತಂದೆ ತಾಯಿನೇ. ಅದು ಏನು ನಾನು ಮಾಡಿದ್ನೋ ಅಲ್ಲಿಂದ ಸುಮಾರು ಸ್ವಾಮೀಜಿಗಳೆಲ್ಲ ಬರ್ತಿದ್ರು. ಏನ್ರಿ, ಇಲ್ಲಿ ನಿಮಗೆ ಕೂತ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ, ಇಷ್ಟೊಂದು ಗಾಳಿ ಇಟ್ಕೊಳ್ಳೋಕ್ಕಾಗಲ್ಲ, ಈ ಥರ ಅಂತೆಲ್ಲ ಕೇಳಿದ್ರು. ಆಗ ನಾನು ಶುರು ಮಾಡಿದ್ದೆ ಗ್ರಿಲ್ಲು.
ದೇವಸ್ಥಾನಕ್ಕೆ ಗ್ರಿಲ್ ಹಾಕಬೇಕು ಅಂತ ಹೋದೋ ನಾನು. ಆ ಗ್ರಿಲ್ ಅನ್ನೋ ಪದ ನಮ್ಮ ಅಂದರೆ 3 ಲಕ್ಷ 4 ಲಕ್ಷ 5 ಲಕ್ಷ ಒಳಗಡೆ ಕೆಲಸ ಆಗ್ತಿತ್ತು. ಅದು ಹೋಗಿ ಈಗ 3 ಕೋಟಿ ಚಿಲ್ಲರೆ ಪೇಮೆಂಟ್ ಆಗೋ ಲೆವೆಲ್ ಬಂದಿದೆ. ಏನೇನು ಮಾಡಿದ್ದೀರಿ ಅಲ್ಲಿ? ಅಲ್ಲಿ ಕಂಪ್ಲೀಟು 2 ಕಿಲೋಮೀಟರ್ ರಸ್ತೆ ಮಾಡಿದ್ದೀನಿ, ಮೇಯ್ನ್ ರೋಡಿಂದ ರಸ್ತೆ ಮಾಡಿದ್ದೀನಿ, ಆರ್ಚ್ ಮಾಡಿದ್ದೀನಿ, ಆರ್ಚ್ ಆದಮೇಲೆ ಶಿವನ ಗೋಪುರ ಮಾಡಿದ್ದೀನಿ, ಆಮೇಲೆ ಮೂಲ ದೇವ್ರ ವಿಗ್ರಹಕ್ಕೆ ಅದು ಶಂಕುಸ್ಥಾಪನೆ ಸಪ್ರೇಟ್ ಮಾಡಿದ್ದೀನಿ, ಮತ್ತು ಕನ್ಸ್ಟ್ರಕ್ಷನ್ ಆಫ್ ಗರ್ಭದ ಗುಡಿ ವ್ಯವಸ್ಥೆ ಎಲ್ಲ ತುಂಬ ಪ್ರಾಬ್ಲಮ್ ಇತ್ತು, ಅದು ಮಾಡಿದ್ದೀನಿ, ಗೋಪುರ ಮಾಡಿದ್ದೀನಿ, ಆಮೇಲೆ ದಾಸೋಹ ಭವನ ಮಾಡಿದ್ದೀನಿ, ಗರುಡ ಕಂಬ ಸ್ಥಾಪನೆ ಮಾಡಿದ್ದೀವಿ, ಇನ್ನೂ ಇತ್ಯಾದಿ ಹೇಳ್ಕೊಂಡಕ್ಕೆ ಗಿಡಗಳದು 1,000 ಇಂದ 2,000 ಗಿಡಗಳು ನಡೆಸಿದ್ದೀನಿ. ಅಲ್ಲಿ ವನ ಮಾಡಿದ್ದೀನಿ, ಪಾರ್ಕ್ ಮಾಡಿದ್ದೀನಿ, ಪಾರ್ಕಿಂಗ್ ಜಾಗ 1,000 ಜನ ಗಾಡಿ ಬಂದರೂ ನಿಂತ್ಕೊಳ್ಬೇಕು ಅಷ್ಟು ಪಾರ್ಕಿಂಗ್ ವ್ಯವಸ್ಥೆ ಮಾಡಿಸಿದ್ದೀನಿ. ನೀರು ಇರಲಿಲ್ಲ. ಬಿಳದಾಳೆಗೆ ಮೊದಲನೇ ಹೆಸರು ಏನಂತಂದರೆ ಬಿಳದಾಳೆಯಲ್ಲಿ ಕೂತೋನ್ ಕೆಟ್ಟ, ಕುಳಗಂಡಲ್ಲಿ ಏತನ್ ಕೆಟ್ಟ ಅಂತ ಒಂದು ಭಾಷೆ. ನೀರೇ ಇರಲಿಲ್ಲ. ನಾವು ಅದೇ ಕೊಳದಲ್ಲಿ ಅಲ್ಲೊಂದು ಕಳ ಇತ್ತು, ಅದೇ ಬಟ್ಟೆ ಒಗೆಯೋಣ, ಅದೇ ಬಟ್ಟೆ ಹಾಕೊಳ್ಳೋಣ, ಇಷ್ಟಿತ್ತು ಬಿಳದಾಳೆ ಕತೆ. ಇವತ್ತು ನೀರಿನ ವ್ಯವಸ್ಥೆ, ಆಮೇಲೆ ಶೌಚಾಲಯ, ಬಹುಮುಖ್ಯವಾಗಿ ಶೌಚಾಲಯ ಕಟ್ಸಿದ್ದೀನಿ. ಪ್ರತಿಯೊಂದು ಮೂಲಭೂತ ಸೌಕರ್ಯ ಏನು ಬೇಕಾಗಿತ್ತು ನನಗೆ ಗೊತ್ತಿರೋ ಹಂಗೆ ಪ್ರತಿಯೊಂದು ಎಲ್ಲರೂ ಮಾರ್ಗದರ್ಶನ ಮಾಡಿದ್ದೀನಿ. ಆಗ್ಬಿಡುತ್ತೆ ಇಷ್ಟೊಂದ್ರೆ 3 ಕೋಟಿ ಹತ್ರ ನೀವು ವ್ಯಯ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಿ. ಕನಿಷ್ಠ ಏನಿಲ್ಲ ಅಂತ ಅದು CC ರಸ್ತೆ ಅಂತೀವಲ್ಲ, ಅದಕ್ಕೆ ನರೇಗಾ ಬರುತ್ತೆ, ಗ್ರಾಮ ಪಂಚಾಯತಿ ಅನುದಾನ ಬರುತ್ತೆ, ತಾಲೂಕ್ ಪಂಚಾಯತಿ ಇದ್ರೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿದು, ಇದ್ರ ಜೊತೆಗೆ MLCಗಳು, MLA ಮತ್ತೆ MP, ಈ ತರ ಹಲವಾರು ಫಂಡ್ಗಳಿದೆ. ಸೊ ನೀವ್ ಯಾಕೆ ಉಪಯೋಗಿಸ್ಕೊಳ್ಳಿಲ್ಲ? ಅಥವಾ ಈಗ ಆಲ್ರೆಡಿ ಮಾಡಿದಕ್ಕೆ ಯಾರಾದ್ರೂ ತಗೊಂಡಿರ್ಬೋದಾ? ನಿಮಗೆ ಗೊತ್ತಿರೋ ಥರನೇ ಹೇಳ್ತೀನಿ. ಈಗ ಏನಾಗುತ್ತೆ, ನಾವು ಅಪ್ಲಿಕೇಶನ್ ಮಾಡಿದ್ರೆ ಇವತ್ತಾಗಬೇಕಾದ್ರೆ 10 ವರ್ಷಕ್ಕೆ ಆಗುತ್ತೆ. ನಮಗೆ ಭಗವಂತನ ಆಜ್ಞೆ ಏನಾಗಿತ್ತು ಅಂದರೆ ನೀವು 6 ತಿಂಗಳಲ್ಲಿ ಮುಗಿಸ್ಬೇಕು ಅನ್ನೋ ನನ್ನ ಭಗವಂತ ಆಜ್ಞೆ ಆಗಿತ್ತು. ಅಲ್ಲ ನನ್ನ ಶಕ್ತಿ ಪ್ರೇರಣೆ. ನಾನು ಯಾವುದೇ ಕಾರಣಕ್ಕೂ 1 ರೂಪಾಯಿನೂ ಬೇರೆ ಹತ್ರ ಭಿಕ್ಷೆ ಬೇಡಿಲ್ಲ, ದೇಣಿಗೆ ತಗೊಂಡಿಲ್ಲ, ಏನೂ ಮಾಡಿಲ್ಲ. ನಾನು ಯಾರ ಹತ್ರನೂ 1 ರೂಪಾಯಿ ದೇಣಿಗೆ ತಗೊಂಡಿಲ್ಲ. ಎಲ್ಲರೂ ನಾನು ಮಾಡ್ಬೇಕಾದ್ರೆ ನೋಡಪ್ಪ ನೀವು ಬನ್ನಿ ಸಹಕಾರ ಕೊಡಿ, ಸಹಕಾರ ಬಿಟ್ಟು ಏನೂ ಬೇಡ, ನಾನು ಮಾಡ್ತೀನಿ. ನೀವು ತಗೊಳ್ಳದೆ ಇರ್ಬೋದು. ಈ ಏನಾದ್ರು ಅನುದಾನಗಳನ್ನ ಬೇರೆ ಇಲಾಖೆಗಳಿಂದ ಅಥವಾ ಮಂತ್ರಿ ಮಹೋದಯದಿಂದ, ಶಾಸಕರಿಂದ ಯಾರಾದ್ರೂ ಹಾಕ್ಸ್ಕೊಂಡಿದಾರ ಈ ಹೆಸರು ಹೇಳಿ, ನಿಮ್ಮ ಅಭಿವೃದ್ಧಿ ಹೆಸರು? ಅದು ಕೆಲವು ನನ್ನ ಗಮನಕ್ಕೆ ಬಂದಿದೆ, ಬಟ್ ಅದು ಸ್ಪಷ್ಟವಾಗಿ ನಾವು ಏನು ಇಲ್ಲದೆ ಇನ್ನೊಬ್ಬರ ಮೇಲೆ ಹೇಳೋಕ್ಕಾಗಲ್ಲ. ನನ್ನಿಂದನೇ ಅದೇ ಊರಿನ ಮೆಂಬರ್ಸ್ಗೂ ನಾನು ರೋಡ್ ಮಾಡಕ್ಕೆ ಕೊಟ್ಟಿದ್ದೆ. ಅದೇ ಊರಿನ ಮೆಂಬರೇ, ಅವ್ರಿಗೂ ನಾನು 25-30 ಲಕ್ಷ ರೂಪಾಯಿ ನಾನು ದುಡ್ಡು ಕೊಟ್ಟಿದ್ದೀನಿ. ನರೇಗಾದಲ್ಲಿ ಏನೇನು ಮಾಡ್ಕೊಂಡು ನನಗೆ ಗೊತ್ತಿಲ್ಲ, ಬಟ್ ನಾನು ಸುಮ್ಮನೆ ಆಗ್ಬಿಟ್ಟೆ. ಇನ್ನೊಬ್ಬರ ಮೇಲೆ ಅಲಿಗೇಷನ್ ಮಾಡಬಾರ್ದು, ಏನೋ ಮಾಡ್ಕೊಂಡು ಹೋಗಲಿ, ಯಾರಿಗೂ ನಮ್ಗೆ ತೊಂದರೆ ಆಗೋದು ಬೇಡ ಅಂದ್ಬಿಟ್ಟು ನಿಂತ್ಕೊಂಡು ಮಾಡ್ದೆ. ಅಯ್ಯಪ್ಪ ಚೆನ್ನಾಗಿ ರೋಡೆಲ್ಲ ಮಾಡಿಕೊಟ್ಟಿದ್ದಾರೆ, ಅವ್ರು ಧನ್ಯವಾದ. ಎಲ್ಲ ಗೊಂದಲದ ನಡುವೆ ಮುಂದೆ ಏನು ಮಾಡಬೇಕು ಅಂತಿದ್ದೀರಿ? ಈಗ ನನಗೆ ಗೊಂದಲ ಇದೇನು ಹೊಸ್ತಲ್ಲ, ಇದೇನು 4-5 ವರ್ಷದಿಂದ ನಿರಂತರವಾಗಿ ನಡೀತಾ ಇರೋದು. ಇದು ಈಗ ಈ ಪ್ರಚಲಿತವಾಗಿ ಮುಂದಕ್ಕೆ ಬಂದಿದೆ ಪ್ರಿಂಟ್ಗೆ. ಮತ್ತು ಯಾರು ಫ್ರಂಟ್ ಲೇಯರ್ಸ್ ಏನಿದ್ದಾರೆ ಅವರೆಲ್ಲ ಇಂಡೈರೆಕ್ಟ್ ತೊಂದರೆ ಕೊಡ್ತಾನೆ ಇದ್ರು. ಅವರು ಹೆಂಗೆ ಮಾಡ್ತಾನೆ, ಇವ್ರು ಹಿಂಗೆ ಮಾಡ್ತಾನೆ, ದುಡ್ಡಿಲ್ಲ, ಸಾಲ ಮಾಡ್ತಾನೆ, ಆಗೀಗೆಲ್ಲ ಅಲಿಗೇಷನ್ ಮಾಡ್ತಾನೆ ಇದ್ರು. ನಾನು ಎಲ್ಲರೂ ಅವ್ರನ್ನ ವಿಶ್ವಾಸ ತೊಗೊಂಡು, ಸುತ್ತಮುತ್ತ ಗ್ರಾಮಸ್ಥರ ವಿಶ್ವಾಸ ತೊಗೊಂಡು ಕೂತು 16 ಬಾರಿ ನ್ಯಾಯ ಮಾಡಿದ್ದೀನಿ. 16 ಬಾರಿ ನ್ಯಾಯದಲ್ಲಿ ಏನು ಹೇಳ್ತಾರೆ ಅಂತಂದರೆ, ನೀವು ಮಾಡಿರೋದು ಉಂಡಿ ನಾವು ಗ್ರಾಮಸ್ಥರ ಮುಂದೆ ಹೊಡಿಬೇಕು, ಹೊಡೆದು ಅದಕ್ಕೆ ಗೋಲ್ಕ ಹೊಡಿವೇನಪ್ಪ ಅಂತ ಓಪನ್ ಮಾಡ್ರಿ ಅಂತ ಹೇಳಿದೆ. ಗೋಲ್ಕರು ಓಪನ್ ಮಾಡಿದ್ರು. ಅದು ಇದೆಲ್ಲ ಏಣಿಸ್ಬಿಟ್ಟು ನೀನು ಹಳೆ ನೆಕ್ಸ್ಟ್ ಎಲ್ಲ ಸೇರಿಸಿ ಒಂದು ಡೈರಿ ಬರ್ದ್ಬಿಟ್ಟು ಅವ್ರ ಹೆಸರು ಸ್ಕ್ಯಾನ್ ಮಾಡಿಕೊಂಡು ನಮ್ಮ ಪಾಡಕ್ಕೆ ನಾವು ಬೋದ್ಬಿಟ್ಟು ಅಷ್ಟು ಬಿಟ್ಟು ವಿಷಯ ಏನಿಲ್ಲ. ಉಂಡಿ ನಮ್ಗೆ ಗೊತ್ತಿಲ್ಲದಂಗೆ ನೀವು ಕೀಯದೆ ಅಂತ ಅಂದರು. ಆಯಿತು, ಭಗವಂತ ನೋಡ್ಕೊಳ್ಳಿ, ತಪ್ಪಾಯಿತು, ಕ್ಷಮೆ ಕೇಳ್ದು. ಆಯಿತು, ಮೇಲ್ಗಡೆ ಗ್ರಾಮಸ್ಥರೇ ಬಂದ್ಬಿಡಿದ್ರು, ಅವ್ರು ಗ್ರಾಮಸ್ಥರಲ್ಲ, ನಮ್ಮ ಸಮ್ಮುಖದಲ್ಲಿ ಹೊಡಿಬೇಕು ಅವರು. ಆಯಿತು, ಕ್ಷಮೆ ಕೇಳ್ದು. ಇನ್ನೊಬ್ರು ಯಾರೋ ಬಂದು ಪ್ರಸಾದ ವೇಳೆಯಲ್ಲಿ ಗಲಾಟೆ ಮಾಡಿದ್ರು, ಪ್ರಸಾದ ನಮಗೆ ಫಸ್ಟ್ ಕೊಡಬೇಕು ಅಂತ ಕೇಳಿದ್ರು. ಅವಾಗೂ ಆಯಿತು ಕೊಟ್ಬಿಡಿ ಅಂತ ಕೊಟ್ಟು, ಅದಾದ ನೆಕ್ಸ್ಟು ನಮ್ಮ ಅವೇಳನ ಮಾಡಲಿಕ್ಕೋಸ್ಕರ ಫೇಸ್ಬುಕ್ಕು ಅಲ್ಲಿ ಇಲ್ಲಿ ನಮಗೆ ಸುಮಾರು ಅವಮಾನ ಮಾಡಿದ್ರು. ಅವಾಗೂ ನಾವು SP ಗಮನಕ್ಕೆ ತಂದು, ಪೊಲೀಸ್ ಇಲಾಖೆಗೂ ಗಮನ ತಂದಿದ್ವಿ, ಸುಮಾರು ಸರಿ ಕಂಪ್ಲೇಂಟ್ ಆಗಿದೆ. ಇದು ಇಷ್ಟೆಲ್ಲ ಆದ ನಡುವೆನೂ ಕೊನೆ ನಾನು ಒಂದು ಸಾರಿ ಊರಿನ ಗ್ರಾಮಸ್ಥರೆಲ್ಲ ಕರೆದು ಪಂಚಾಯಿತಿ ಕರೀತಾರೆ, ಬಹಿರಂಗ ದೇವಸ್ಥಾನವೇ ಬೇಡ, ಬೇರೆ ಕಡೆ ಬೇಕು ಅಂದ್ಬಿಟ್ಟು. ಆಗ ನಾನು ಎಲ್ಲರಿಗೂ ಪ್ರತಿಯೊಬ್ಬರು ಕೂತಿದ್ರು, ಆ ಬಣ ಈ ಬಣ ಅಂದ್ಕೊಂಡು ತೊಂದರೆ ಕೊಟ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಯಾರು ದಯವಿಟ್ಟು ಕ್ಷಮೆ ಕೇಳಿದೆ. ದಯವಿಟ್ಟು ನನಗೋಸ್ಕರ ನೀವು ತೊಂದರೆ ಆಗೋದು ಬೇಡ, ನಿಮ್ಗೆ ಹೆಂಗೆ ಅನಿಸುತ್ತೋ ನನಗೆ 1 ತಿಂಗಳು ಕಾಲಾವಕಾಶ ಕೊಡಿ, ನೀವೇ ನಡೆಸ್ಕೊಂಡು ಹೋಗಿ, ನನಗೆ ಯಾವುದು ಟ್ರಸ್ಟು ಬೇಡ, ಏನು ಬೇಡ, ದೇವಸ್ಥಾನ ನಿಮಗೆ ಬಿಟ್ಕೊಡ್ತೀನಿ. ನಾನು ಇಲ್ಲಿ ಊರಲ್ಲಿ ಬಿಟ್ಕೊಳ್ತಿದ್ದೀನಿ, ನಿಮ್ಮ ಸಮ್ಮತಿ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಯಾಕೆ ಹೇಳಿ, ನೀವು ಸಹಕಾರ ಕೊಟ್ಟಿದ್ದೀರಾ, ಪ್ರತಿಯೊಬ್ಬರು ಸಹಕಾರ ಕೊಟ್ಟಿದ್ದೀರಾ. ಸಹಕಾರಕ್ಕೆ ನೀವೇನು ಇವತ್ತು ಅಲ್ಲಿಗೆ ನನಗೆ ಖುಷಿ ಆಗ್ತದೆ. ಯಾಕಂದ್ರೆ ನಮ್ಗೆ ಕಣ್ ತರಿಸ್ರೆ ನಮಗೆ ಗೊತ್ತಾಗ್ತಿರಲ್ಲ. ನಮಗೆ ಸುಮ್ಮನೆ ಬರುವ 1-2 ಲಕ್ಷ 5 ಖರ್ಚು ಮಾಡುವ, ಯಾವುದೋ ಒಂದು ಕುಣಿಸುವ, ನಮಸ್ಕಾರ ಮಾಡ್ಕೊಂಡು ಹೋಗುವ, ಯಾರು ಬರಲ್ಲ, ಇಷ್ಟೇ ಗೊತ್ತಿದ್ದು. ಹಾಕಿದ್ದೀನಿ, ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದೀನಿ, ಪ್ರತಿಯೊಂದು ನೀವೇ ನಡ್ಸ್ಕೊಂಡು ಹೋಗಿ. ನಮ್ಗೆ ಯಾವುದು ಬೇಡ ಅಂತಲೂ ಅವ್ರಿಗೆ ಎಲ್ಲರ ಮುಂದೆ ಹೇಳ್ದೋ. ಅದರಲ್ಲಿ ಒಂದು 4 ಜನ ಬಂದರು. ಒಬ್ಬರು ಪತ್ರಕರ್ತರು, ನಮ್ಮ ಸಹೋದರ ಯಾರೋ ಒಬ್ಬರು ಪಾರ್ವತೇಶ್ ಅಂತ ಇದ್ದಾರೆ, ಅವರು ಬಂದರು. ಅದಾದ ನಂತರ ನೆಕ್ಸ್ಟು ಒಬ್ಬರು ವಿಜಯ್ ಕುಮಾರ್ ಅಂತ ಇದ್ದಾರೆ, ಆ ಊರಿನಲ್ಲಿರೋರು. ಇವರು ಪಾರ್ವತೇಶ್ ಊರಲ್ಲಿಲ್ಲ, ಅವರು ಪತ್ರಕರ್ತರು ಅಂತ ಅವ್ರು ಬೆಂಗಳೂರಲ್ಲಿದ್ದಾರೆ.
ಅವರು ಈಗ ಅವರಾದ್ಮೇಲೆ ಒಬ್ರು ಇನ್ನೊಬ್ಬ ಚೇತನ್ ಅಂತ ಒಬ್ರು ಇದ್ದಾರೆ, ಅವ್ರ ತಮ್ಮನೆ, ಇವ್ರ ಒಂದು ಫ್ಯಾಮಿಲಿ 4 ಜನ. ಇವ್ರು 4 ಜನ ಏನು ಅಲಿಗೇಷನ್ ಅಂದರೆ ಜನಗಳ ಕಿವಿನಲ್ಲಿ ಊದೋದು ಸುಮ್ಮನೆ ಏನೋ ನಮ್ಮೆಲ್ಲ ಅಪಪ್ರಚಾರ ಮಾಡೋದು. ನಾವು ಇವರಿಂದ ನಮ್ಮಿಂದ ಅವ್ರು ಉಪಯೋಗ ಪಡ್ಕೊಂಡವ್ರೆ, ಅವ್ರ ತಂದೆ ಸತ್ತಾಗೂ ನಾವು ಅವ್ರಿಗೆ ನಮ್ಮಿಂದ ಉಪಯೋಗ ಪಡ್ಕೊಂಡವ್ರೆ. ಅವ್ರಿಂದ ನಮ್ಮಿಂದ ಉಪಯೋಗ ಪಡ್ಕೊಂಡು ನಮಗೆ ಸುಮಾರು ಅಪಪ್ರಚಾರ ಮಾಡಿ ತೊಂದರೆ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಬ್ಬರು ಪರಮೇಶ್ ಅಂತ ಒಬ್ರು ಇದ್ದಾರೆ, ಅವರು ಸ್ಕೂಲಲ್ಲಿ ಒಬ್ಬರು ಇದಾಗಿದ್ದಾರೆ, ಎಂಥದ್ದು ಗುಮಾಸ್ತರಾಗಿದ್ದರು. ಆ ಗುಮಾಸ್ತರಾಗಿರುವಂಥ ವ್ಯಕ್ತಿ ಅವರೇ ಫಸ್ಟ್ ಬುನಾದಿಯಾಗಿ ಒಂದು ದೇವಸ್ಥಾನ ಸುಮಾರು ಶುರು ಮಾಡಿದ್ರಲ್ಲಿ. ಆ ಟೈಮ್ನಲ್ಲಿ ನಾವು ಸಪೋರ್ಟ್ ಮಾಡಿದ್ರು, ಬೇರೆಯವರೆಲ್ಲ ಊರೆಲ್ಲ ಸಪೋರ್ಟ್ ಮಾಡಿಲ್ಲ. ಅಂಥ ಟೈಮಲ್ಲೂ ಈಗ ಆ ಮನುಷ್ಯ ಏನು ಹೇಳ್ತಾರೆ, ಗೋಮಾಳ 300 ಎಕರೆ ಹೊಡಿತಾವ್ರೆ ಅಂತ ಅಪಪ್ರಚಾರ ಮಾಡ್ತಾರೆ ನಮ್ಮ ವಿರುದ್ಧವಾಗಿ. ಏನಾರ ಒಂದು ದಾಖಲಾತಿ ಅವ್ರ ಹತ್ರ ಇದ್ದರೆ ಕಾನೂನು ವಿರುದ್ಧವಾಗಿ ನನಗಿಲ್ಲ. ಎಲ್ಲ ಊರವ್ರ ವ್ಯವಸ್ಥೆಯಲ್ಲಿ ನಾನು ತಲೆ ಬಾಗಿಸ್ತೀನಿ, ಕ್ಷಮೆನೂ ಕೇಳ್ತೀನಿ, ಊರು ಬಿಟ್ಟೇ ಹೋಗ್ತೀನಿ. ಪ್ರತಿಯೊಬ್ಬರಿಗೂ ಸಭೆಗೆ ಬೆಲೆ ಸೂಚಿಸಿದ್ದೀನಿ. ನಾನು ಮಾಡೋ ತಪ್ಪು ಅಂದ್ರೆ ಒಪ್ಕೊಂಡಾಯ್ತು, ಕಾಲು ಹಿಡ್ಕೊಬೇಕು ಇಟ್ಕೊಂಡ್ಬಿಡ್ತೀನಿ. ಯಾವುದೇ ಗೋಮಾಳವನ್ನ ಪಡ್ಕೊಂತ ಇಲ್ಲ, ದೇವಸ್ಥಾನಕ್ಕೆ ನನ್ನ ಟ್ರಸ್ಟ್ ಹೆಸರು ಹೊರತುಪಡಿಸಿದ್ರೆ ಬಾಕಿದ ಯಾವ್ದನ್ನ ತಗೊಂತ ಇಲ್ಲ. ಸಂಪೂರ್ಣವಾಗಿ ಈಗಲೂ ಬೇಕಾದ್ರೆ ಟ್ರಸ್ಟ್ ನ ಅವರ ಹೆಸರಿಗೆ ಬಿಟ್ಕೊಟ್ಬಿಡ್ತೀನಿ. ಅಂದ್ರೆ ಐ ಮೀನ್ ದೇವಸ್ಥಾನ ಅಭಿವೃದ್ಧಿ ಎಲ್ಲ ಏನಿದೆ ಅದನ್ನೆಲ್ಲ ಬಿಟ್ಕೊಟ್ಬಿಡ್ತೀನಿ, ಅವರೇ ಮುಂದುವರ್ಸ್ಕೊಂಡು ಹೋಗ್ಲಿ. ಎಲ್ಲ ಒಂದ್ ಬೆರಳಿಕೆ ಜನ ಮಾತ್ರ ನನ್ನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸೊ ಅವ್ರು ಯಾವ್ದು ಸ್ವಾರ್ಥಕ್ಕೋಸ್ಕರ ತಿರುಗಿ ಬಿದ್ದಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಖಂಡಿತಲೂ 4-5 ಜನ ಮಾತ್ರ. ಸಮುದಾಯ ಭವನಕ್ಕೆ ಏನು ಹಣ ಫಿಕ್ಸ್ ಮಾಡಿದ್ದೀರಾ? ಖಂಡಿತವಾಗ್ಲೂ ₹1 ನ್ಯಾಯ ಪೈಸೆ ಹಣ ಫಿಕ್ಸ್ ಮಾಡಿಲ್ಲ. ಯಾವುದೇ ರೀತಿ ₹1 ದೇಣಿಗೆ ತಗೋತಾ ಇಲ್ಲ. ಬಡವರಿಗೆ ಫ್ರೀ ಆಗಿ ನಾವು ಮಾಡ್ತಾ ಇದ್ದೀವಿ. ಹುಂಡಿ ಹಣ ಏನ್ ಮಾಡ್ತೀರಿ? ಹುಂಡಿ ಹಣ ವರ್ಷಕ್ಕೊಂದ್ಸರಿ ಇವರ ಊರಿನ ಸಮ್ಮುಖದಲ್ಲೇ ಹುಂಡಿ ಓಪನ್ ಮಾಡ್ತೀವಿ. ಬರ್ದಿದ್ರ ಲೆಕ್ಕ 17,000 ಒಂದು ವರ್ಷಕ್ಕೊಂದ್ಸರಿ ಬರ್ತದೆ, ಇಲ್ಲ ಒಂದು 18,000 ಬರ್ತದೆ, ಒಂದು 20,000 ಬರ್ತದೆ, ₹67,800 ದುಡ್ಡಿದೆ. ಇನ್ನೂ ಒಂದು 20,000 ಈ ಸಲ ಬಂದಿದೆ. ಅದೆಲ್ಲ ಸೇರಿಸಿ ಭಗವಂತನಿಗೆ ಏನು ಕವಚ ಬೇಕು, ಅದೇನು ಬೇಕೋ ಅದನ್ನು ಅರ್ಪಿತಿಗೆ ನಾವು ಮಾಡ್ತಾ ಇದ್ದೀವಿ. ಈಗ ಇಷ್ಟೆಲ್ಲ ಗೊಂದಲದ ನಡುವೆ ಟ್ರಸ್ಟ್ ಕ್ಯಾನ್ಸಲ್ ಮಾಡ್ತೀರಾ, ಟ್ರಸ್ಟ್ ಇಟ್ಕೋತೀರಾ? ನಾನ್ ಮಾಡೋದನ್ನ ನೀವಿಷ್ಟು ಜನ ನೀವು ಖಂಡಿಸಿದಾಗ ನಾನು ದೊಡ್ಡವನಲ್ಲ, ಆಯ್ತು ಒಪ್ಕೊಳ್ಳೋಣ. ಅದಕ್ಕೊಂದು ಟೈಮು ನಿಗದಿತ ಟೈಮ್ ಇತ್ತು, ಒಂದಿನನೋ ಮರುದಿನನೋ ಇಲ್ಲ ಹಬ್ಬ ಆದ್ಮೇಲೋ ಹಂಗೆ ಆಗ್ತದೆ. ಯಾವುದೇ ಅದಕ್ಕೆ ಒಂದೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತವೆ. ಅವ್ರು ಹೇಳಿದ್ದಾರೆ ಒಂದು ಸೈನ್ ಹಾಕೋಬಿಟ್ಟು ಸಾಕು ಕೆಲಸ ಆಯ್ತು, ಮಾಡಿಸ್ಕೊಂಡ್ಬಿಟ್ರೆ ಟೈಮ್ ಕೊಟ್ರಪ್ಪ, ನಂದೇ ವ್ಯವಸ್ಥೆಗಳವೆ. ಟ್ರಸ್ಟು ನನ್ನ ಇದು ಪರ್ಸನಲ್ ಟೆಸ್ಟು, ನಾನು ಭಗವಂತನ ಹೆಸರು ಇಟ್ಕೊಂಡು ಟ್ರಸ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಯಾವ ದೇವಸ್ಥಾನಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ದೇವಸ್ಥಾನದ ಕಾರ್ಯಚಟುವಟಿಕೆಗಳು ಸಪ್ರೇಟು. ದೇವಸ್ಥಾನಕ್ಕೆ ಇನ್ನೂ ನಾನು 10 ಕೋಟಿ ಕಟ್ಟಬೇಕು ಮಾಡ್ತೀನಿ, ಅಲ್ಲಿ ಉದ್ಧಾರ ಮಾಡ್ಲಿಕ್ಕೆ ಏನು ಬೇಕೋ ಕೇಳಿ ಊರಿನವರು. ಟ್ರಸ್ಟ್ಗೂ ಊರಿನವ್ರಿಗೂ ವ್ಯವಸ್ಥೆಗೂ ಸಂಬಂಧನೇ ಇಲ್ಲ ಇದಕ್ಕೆ. ನಾನು ಇದರಿಂದ ಸುಮಾರು ಕಾರ್ಯಕ್ರಮ ಮಾಡ್ತೀನಿ, ಬೇರೆ ನನ್ನ ದೇವರ ಹೆಸರು ಹಾಕೊಂಡಿದ್ದೀನಿ, ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತೀನಿ. ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೆ ಏನಿಲ್ಲ, ದೇವಸ್ಥಾನಕ್ಕೆ ನಾನು ಸ್ವಯಂ ಖರ್ಚನ ಸ್ವಂತ ಖರ್ಚನ ಮಾಡ್ತಾ ಇದ್ದೀನಿ. ಹೌದು, ಅಂದ್ರೆ ಈಗ ಟ್ರಸ್ಟ್ ಇಲ್ದೇ ಅಭಿವೃದ್ಧಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀರಿ. ಹೌದು ಸರ್. ಈ ಮುಂದೆ ಇನ್ನು ದಿನಮಾನಗಳಲ್ಲಿ ಇಷ್ಟೆಲ್ಲ ನ್ಯಾಯ ಪಂಚಾಯತಿಗಳಾಗಿದೆ, ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಜನರ ಒಂದಷ್ಟು ಜನ ತಿರುಗಿ ಬಿದ್ದಿದ್ದಾರೆ. ನೀನ್ ಬರ್ಲಿಲ್ಲ, ಯಾಕೆ ಬಂದಿದ್ದ ಕೇಳೋ ಅಧಿಕಾರ ಇಲ್ಲ. ಅಧಿಕಾರ ಇಲ್ಲ, ಯಾಕೆ ಬಂದೆ ಯಾಕೆ ಬರ್ಲಿಲ್ಲ ಅಂತ ಕೇಳೋ ಅಧಿಕಾರ ಇಲ್ಲ. ನಮ್ ಇಷ್ಟ ನಾವ್ ಯಾವಾಗ ಬೇಕು ನಾವು ಹೋಗ್ತೀವಿ, ಜೀವ ಮಾಡ್ಕೊ ಬರ್ತೀವಿ. ನಿನ್ ಮನೆ ಮಾಡೋರು ನೀನ್ ಗೊತ್ತಾಯ್ತಲ್ಲ, ನೀನ್ ಮನೆ ದೇವ್ರ ಕಟ್ಟೋರು ಗೊತ್ತಾಯ್ತಾ? ಗೊತ್ತಾಗ ಅಷ್ಟೇ ಅಂತ ಮೇಡಮ್, ಗೊತ್ತಾಗಲ್ಲ ನೀನ್ ಅಂದ್ರೆ ಇನ್ನೂ ಓಪನ್ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಏನು ಕನ್ಸ್ಟ್ರಕ್ಷನ್ ನಡೆಯೋಂಗಿಲ್ಲ. ನಿನ್ ಟ್ರಸ್ಟ್ ಮುಖಾಂತರ ನೀನು ಮಾಡಬೇಡ, ಮಾಡೋದು ಬಿಡುದಿಲ್ಲ. ಯಾರು ಗೋಮಾಳ ಯಾರು ಮಾಡಿದ್ರೆ ಯಾರು ಬೇಕಾಗಿಲ್ಲ. ಒಂದು ಹುಡುಕಿಯಿಂದ ಮಾಡ್ತಾ ಇದ್ರು ಮಾಡ್ಕೋಬೇಕು, ನಾವ್ ಹಂಗೆ ಮಾಡ್ಕೊ ಬರ್ತೀವಿ. ಯಾರು ಬೇಕಾಗಿಲ್ಲ, ಪರ್ಸನಲ್ ಆಗಿ ಇನ್ವಾಲ್ವ್ಮೆಂಟ್ ಯಾರಾಗೋದು ಅಲ್ಲಿ ಯಾರು ಬೇಕಾಗಿಲ್ಲ. ಅಲ್ಲಿ ಆಯ್ತಪ್ಪ, ಮಾಡಬೇಕಾಗಿಲ್ಲ. ಗ್ರಾಮಸ್ಥರೆಲ್ಲ ಸೇರಿ ಮಾಡೋದಿದ್ರೆ ಮಾಡಿ, ಗ್ರಾಮಸ್ಥರೆಲ್ಲ ಒಟ್ಟಾಗಿ ಸೇರಿ ಮಾಡೋದಿದ್ರೆ ಮಾಡ್ಲಿ. ಈಗ ಪ್ರವೀಣ್ ಅವರು ಹೇಳಿದ್ ಕರೆಕ್ಟ್ ಇದೆ. ನೀವೀಗ ಒಂದು ಫ್ಯಾಮಿಲಿ ಅಂಡರ್ ಅಲ್ಲಿ ತಗ ಬಂದಿದ್ದೀರಿ, ಸರ್ಕಾರಿ ಜಾಗ ಅಂತಲ್ಲ, ದೇವರು ಮಡಿಕೆಲಿದ್ದಾಗ ನನಗೆ ಅನ್ನಿಸ್ದಂಗೆ, ನಾನು ಸುದ್ದಿ ಮಾಡ್ದಂಗೆ, ನನಗೆ ಬಂದ ಮಾಹಿತಿಗಳು, ನನಗೆ ಬಂದ ದಾಖಲೆಗಳೆಲ್ಲವನ್ನೂ ಗಮನಿಸಿದಾಗ ಕೇವಲ ಟ್ರಸ್ಟ್, ಫ್ಯಾಮಿಲಿ ಟ್ರಸ್ಟ್ ಅದು ಬಿಟ್ರೆ ಸೊ ಸದಾಶಿವ ಅವರ ವಿರುದ್ಧ ಸದಾಶಿವ ಅವರು ಏನಾದ್ರು ಹೊಡ್ಕೊಂಡು ಹೋಗ್ಬೋದು ಅಂತಿದ್ದಾರೆ, ಹೊತ್ತು ಹೊಡ್ಕೊಂಡು ಹೊಂಟೋಗಿದ್ದಾರೆ ಅಂತ ಯಾರು ಹೇಳಿಲ್ಲ. ನನ್ನ ಸುದ್ದಿನಲ್ಲೂ ಈ ಹಿಂದೆ ಮಾಡಿದ ಸುದ್ದಿನಲ್ಲೂ ಹೊಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಹೊಡ್ಕೋಬಹುದು ಅಷ್ಟೇ ಇರೋದು. ಸೊ ಈ ಮುಂದೆ ಆದ್ರೂ ಸೊ ಇಂದಿನಿಂದ ಈ ಹಳೆದನ್ನ ಹೊರತುಪಡಿಸಿ ಮುಂದಕ್ಕೆ ಜನರ ನಡುವೆ ಹೇಗೆ ಅಭಿವೃದ್ಧಿ ಮಾಡ್ತೀರಿ, ಮಾಡ್ಕೊಂಡು ಹೋಗ್ತೀರಾ? 25ನೇ ತಾರೀಕು ಒಳಗಡೆ ದಯಮಾಡಿ ಇದನ್ನ ಕ್ಯಾನ್ಸಲ್ ಮಾಡಿಸೋಕೆ ಪ್ರಯತ್ನ ಪಡಿ. ಏನ್ ಹೇಳ್ತೀರಾ? ಯಾವುದಕ್ಕೂ ಟೈಮ್ ಲಿಮಿಟ್ ಅಂತ ಫಿಕ್ಸ್ ಮಾಡೋಕ್ಕಾಗಲ್ಲ, ನಾಳೆ ಬೆಳಗ್ಗೆನೇ ಆಗ್ಬೋದು. ಯಾಕೆ ಅಂದ್ರೆ ವ್ಯವಹಾರಿಕವಾಗಿ ಎಲ್ಲಾರನ್ನೂ ಕ್ಯಾನ್ಸಲ್ ಮಾಡಿ ಅವ್ರ ಸಿಗ್ನೇಚರ್ಸ್ ಹಾಕೊಂಡು ಕ್ಲೋಸ್ ಮಾಡಿಸ್ಬೇಕು. ಯಾರ್ಯಾರು ಏನಾಗ್ತಾರೆ ಗೊತ್ತಿಲ್ಲ. ನನಗೆ ಹೇಳ್ತಾ ಇರೋದು ನಿಮ್ಮ ಟ್ರಸ್ಟ್ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಟ್ರಸ್ಟ್ ಮಾಡ್ಕೊಳ್ಳಿ, ಅದು ನೀವು ಬಿಟ್ಟು ಊರು ಬಿಟ್ಟದ್ದು. ಟ್ರಸ್ಟ್ಗೆ ನಾನು ಇದಕ್ಕೂ ಸಂಬಂಧ ಇಲ್ಲ. ನನ್ನ ಟ್ರಸ್ಟ್ ನಾವೇನು ಮಾಡಿದ್ದೀವಿ ಅದನ್ನ ಕ್ಯಾನ್ಸಲ್ ಮಾಡಿ ನಿಮ್ಗೆ ಕಾಪಿ ಕೊಡ್ತೀವಿ.
ಟೈಮ್ ಬೇಕು. ನೀವು ಇವತ್ತೇ ಕ್ಯಾನ್ಸಲ್ ಮಾಡಿ ನಾಳೆ 20 ಆಗಲ್ಲ ರೀ. ಈಗ ನನಗೇನಂದರೆ ಇಲ್ಲಿ ಬೆರಳೆಣಿಕೆ ಎಷ್ಟು 5 ರಿಂದ 6 ಜನ ಈ ನಮ್ಮ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ. ಅವರು ನಮ್ಮ ಸಹೋದರರೇ, ಇದನ್ನೇನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವರು ತಪ್ಪು ಅಂತ ವಾದ ಮಾಡ್ತಾ ಇದ್ದಾರೆ. ಎಲ್ಲ ಟೋಟಲ್ ಗ್ರಾಮಸ್ಥರನ್ನು ತಗೊಂಡು ವಿಶ್ವಾಸ ತಗೊಂಡು ನಾನು ಅಭಿವೃದ್ಧಿ ಮಾಡೋಕ್ಕೆ ಇವತ್ತು ಇಂಜರಿ ಅಲ್ಲ. ಬಟ್ ಆ ದೇವಸ್ಥಾನನ ಟ್ರಸ್ಟು ಅಂತ ಒಂದು ಹೆಸರಿಟ್ಕೊಂಡು ಕಪ್ಪು ಚುಕ್ಕೆ ಮಾಡಿ ದೇವಸ್ಥಾನ ಹಾಳು ಮಾಡಿದ್ರೆ ಆ ಭಗವಂತನೇ ನೋಡ್ಕೋಬೇಕು. ಕೊನೆಯದಾಗಿ ನಿಮ್ಮ ಕೇವಲ ಬಿಳಿದಾಳೆಗೂ ಅಷ್ಟೇ ಸೀಮಿತ ಅಲ್ದೇನೆ ನೀವು ಹಲವಾರು ಬೇರೆ ಬೇರೆ ಜಿಲ್ಲೆ ತಾಲೂಕುಗಳಲ್ಲಿ ಒಂದಷ್ಟು ಅಭಿವೃದ್ಧಿನ ದೇವಾಲಯಕ್ಕೆ ಸಂಬಂಧಪಟ್ಟಂಗೆ ಮಾಡಿದಿರಿ. ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆಲ್ಲ ಏನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೀರಿ. ಸೊ ಬಡಬಗರಿಗೆ ಏನೆಲ್ಲ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀರಿ ಅಂತ ತಾವೇ ಹೇಳಿದಿರಿ ಈಗ. ಸೊ ಇದೆಲ್ಲದರ ನಡುವೆ ಮುಂದೆ ಏನಾದ್ರು ಹೇಳ್ಬೋದಾ? ಬಿಳಿದಾಳೆ, ಜಡಲಿಂಗೇಶ್ವರ ಮತ್ತು ಸಮಾಜ. ಈಗ ಸಮಾಜಕ್ಕೆ ಕೇಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಈಗ ನಾವು ಎಲ್ಲ ಗುರು ಹಿರಿಯರು ಯಾರು 2022ರಲ್ಲಿ ನಾವು ಅದ್ರ ಓಪನಿಂಗ್ ಮಾಡಬೇಕಾದ್ರೆ ಪೂಜ್ಯ ಮಹಾ ಸಿದ್ಧಲಿಂಗ ಸ್ವಾಮಿಗಳು ಸಿದ್ಧಗಂಗಾ ಮಠ, ಮತ್ತು ಶಿವರುದ್ರ ಸ್ವಾಮಿಗಳು ಮರಳೇಗುವೆ ಮಠ, ಆಮೇಲೆ ಚನ್ನಬಸವಾಚಾರ್ಯಗಳು ಮತ್ತು ಮುಮ್ಮಡಿ ನಿರ್ವಾಣ ಸ್ವಾಮಿಗಳು ದೇಗಲ ಮಠ, ಇವರು ಎಲ್ಲರ ಆಶೀರ್ವಾದದೊಂದಿಗೆ ಮತ್ತು ಈಗೇನಾಗಿದ್ದಾರೆ ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಆಗಿದ್ದಾರಲ್ಲ, ಮೊದಲು ಅವರು KPCC ಸದಸ್ಯರಾಗಿದ್ದರು, ಮತ್ತು ನಮ್ಮ KPCC ಅಧ್ಯಕ್ಷರು, ಮತ್ತು ನಮ್ಮ ಮಾನ್ಯ ಸದಸ್ಯರ ನಮ್ಮ MLA ಅವರಾಗಿದ್ದರು, ಮತ್ತು DK ಸುರೇಶ್ ಅವರಿದ್ದರು. ಇವರೆಲ್ಲರ ಮತ್ತು ರವಿ ಅವರಿದ್ದರು, MLC ರವಿ ಅವರಿದ್ದರು. ಇವರೆಲ್ಲರಿಂದ ನಾವು ಲೋಕಾರ್ಪಣೆ ಮಾಡಿ ಇದುವರೆಗೂ ಯಾವುದೇ ರೀತಿ ತೊಂದರೆ ಆಗದಂಗೆ ನಡ್ಸ್ಕೊಂಡು ಹೋಗಿದ್ದೀವಿ. ಯಾರೂ ಕೇಳ್ತಿರಲಿಲ್ಲ, ಇದು ಯಾವ ವ್ಯವಸ್ಥೆನೂ ಇರಲಿಲ್ಲ. ಈಗ ಯಾರೋ 1-2-3 ಜನ ಪುಡಾರಿಗಳು, ಅವ್ರಿಗೆ ಜೂಜಾಡೋರು, ಮತ್ತು ಡೈಲಿ ಕುಡಿದು ಗಲಾಟೆ ಮಾಡೋವಂಥವ್ರು, ಅವ್ರ ಕೈಗೆ ಈ ಥರ ಸಿಕ್ಕಿ ನಮಗೇನು ಕೊಡೋಲ್ವಲ್ಲ, ನಮಗೇನು ಸಿಗಲ್ವಲ್ಲ ಅಂತ. ಈಗ ಯಾಕೆ ಊರಿನ ಸುತ್ತಮುತ್ತ 2-2.5 ಸಾವಿರ ಜನ ಬರ್ತಾರೆ, 1,500-2 ಸಾವಿರ ಜನ ಪ್ರತಿಯೊಬ್ಬರು ಬರ್ತಾರೆ. ಅವ್ರೆಲ್ರಿಗೂ ನೀವು ಅಭಿವೃದ್ಧಿ ಮಾಡಿ ನಮ್ಮೂರಿಗೂ ಮಾಡಿ ಅಂತ ಕೇಳ್ಕೊಳ್ತಾರೆ ಹೊರತು, ಬೇಡ ಇವ್ರು ಮಾಡ್ತಾರೆ ಸರಿ ಇಲ್ಲ, ಇವ್ರು ಯಾರೋ 3 ಜನಕ್ಕೆ ತೊಂದರೆ ಕೊಡ್ತಾವ್ರೆ, ಅವ್ರ ವಿರುದ್ಧ ನಾವು ನಿಂತ್ಕೋತೀವಿ, ನೀವು ಧೈರ್ಯವಾಗಿರಿ ಅಂತ ಮನಸ್ಸಿಗೆ ಧೈರ್ಯ ತುಂಬಿದ್ದಾರೆ ಹೊರತು ಇದರಲ್ಲಿ ಯಾವುದೇ ರೀತಿಯಲ್ಲಿ ಇದಿಲ್ಲ. ಅವ್ರ ಪರವಾಗಿ ನಾನು ಪ್ರತಿಯೊಂದು ಇದೆಲ್ಲ ಆದದ್ದು ಕ್ಷಮೆ ಕೇಳ್ತೀನಿ. ನನಗೆ ಇದನ್ನು ಮುಂದುವರ್ಸೋಕ್ಕೆ ಇಷ್ಟ ಇಲ್ಲ. ಇಷ್ಟಕ್ಕೆ ಬಿಟ್ಟು ಅಭಿವೃದ್ಧಿ ಕಾರ್ಯಕ್ಕೆ ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಬೇಕೋ ನನ್ನ ಕೈಲಾದ್ದು ತನು ಮನ ಧನ ಕೊಟ್ಟು ನಾನು ಅಭಿವೃದ್ಧಿ ಮಾಡೋಕ್ಕೆ, ಬಿಳದಾಳೆ ಒಂದೇ ಅಲ್ಲ, ಬಿಳದಾಳೆ, ಚಾಮುಂಡಿಪುರ, ಅರಳಗಡಕ್ಲು, ವೀರೇಂದೊಡ್ಡಿ, ಹುಣಸನಹಳ್ಳಿ, ಕೊಳಗಣ್ಣಹಳ್ಳಿ, ಗಟ್ಗುಂದ, ಯಾವುದೇ ನನ್ನ ಕನಕಪುರ ತಾಲೂಕಿನಲ್ಲಿ ಯಾವುದೇ ಹಾಕೊಳ್ಳಿ, ಹೋಬಳಿ ಮಟ್ಟದಲ್ಲಾಗಲಿ, ತಾಲೂಕು ಮಟ್ಟದಲ್ಲಾಗಲಿ, ಜಿಲ್ಲಾ ಮಟ್ಟದಲ್ಲಾಗಲಿ, ನಾನು ಇಡೀ ಕರ್ನಾಟಕದಲ್ಲಿ ಗುರ್ಸ್ಕೊಂಡಿದ್ದೀನಿ. ನನ್ನ ಸಣ್ಣ ಪುಟ್ಟ ವ್ಯವಸ್ಥೆಗಳೆಲ್ಲ ಯಾರೇ ಬಂದು ಕೇಳಿದ್ರು ನನ್ನ ಕೈಲಿ ₹1 ಸಹಾಯ ಮಾಡಬೇಕು ಅಂತ ನನ್ನ ಮನೋಭಾವ ಇದೆ. ಇದು ಬಿಟ್ಟು ನಾನು 4 ಜನಕ್ಕೋಸ್ಕರ ನಾನು ಎದುರ್ಕೊಂಡ್ರೆ ನಾನು ಏನೂ ಮಾಡೋಕ್ಕಾಗದಿರೋ ಪರಿಸ್ಥಿತಿ ಇದೆಲ್ಲ ನಾನು ಎದುರಿಸಿದ್ದೀನಿ. ಇದೇನು ಹೊಸದಲ್ಲ. ಬಟ್ ನಾನು ಈ ಮೀಡಿಯಾ ಇದೆಲ್ಲ ನನಗೆ ಗೊತ್ತಿರಲಿಲ್ಲ, ಈಗೆಲ್ಲ ಬಂದಿದೆ. ದಯಮಾಡಿ ನನ್ನಿಂದ ಗೊತ್ತಿಲ್ಲದೆ ಇದ್ದರೆ ಕ್ಷಮೆ ಯಾಚಿಸ್ತೀನಿ. ಇದನ್ನು ಇಲ್ಲಿಗೆ ಬಿಟ್ಟು ಅಭಿವೃದ್ಧಿ ಕಾರ್ಯಕ್ಕೋಸ್ಕರ ಕೈ ಜೋಡಿಸಿದ್ರೆ ತಮ್ಮ ವ್ಯವಸ್ಥೆಯಿಂದ ನಾನು ಏನು ಬೇಕೋ ಮಾಡ್ತೀನಿ ಅಂತ ಈ ಮೂಲಕ ಕೇಳ್ಕೊಡ್ತೇನೆ. ಇಷ್ಟೊತ್ತು ಸದಾಶಿವ ಅವರು ಅಂದರೆ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಬಿಳಿದಾಳೆ ಗ್ರಾಮದವರು, ಮೂಲತಃ ಈಗ ಮೈಸೂರಿನ ನಿವಾಸಿ, ಜೊತೆಗೆ ಬಹುದೊಡ್ಡ ಬಿಸ್ನೆಸ್ ಮ್ಯಾನ್ ಇವರು. ಅವರಲ್ಲೇ ಬರುವಂತಹ ಆದಾಯದಲ್ಲಿ ಕನಿಷ್ಠ 10% ದೇವಾಲಯಕ್ಕೆ ಮತ್ತಿತರ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ನೀಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಬಿಳಿದಾಳೆಗೆ ಸಂಬಂಧಪಟ್ಟಂತಹ ಶ್ರೀ ಜಡಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನದ ಜೀರ್ಣೋದ್ಧಾರದ ಸಮೇತ ಹಲವಾರು ಅಭಿವೃದ್ಧಿ ಸಮೇತ ಪರಿಸರವನ್ನು ಸಹ ನಾನು ಮೇಲಕ್ಕೆ ಕೊಂಡೊಯ್ಯಬೇಕು. ಪರಿಸರ ನಾಶ ಆಗ್ತಾ ಇರೋದ್ರಿಂದ ಇವತ್ತು ನಾವೆಲ್ಲ ತುಂಬಾ ಸಮಸ್ಯೆನ ಅನುಭವಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಪ್ರತಿಯೊಂದನ್ನು ನಾನು ಕಾಪಾಡ್ಕೋಬೇಕು. ನನ್ನ ಮನೆ ದೇವರು ಜಡಲಿಂಗೇಶ್ವರ, ನನಗೆ ಹಲವಾರು ವಿಚಾರಗಳಲ್ಲಿ ಜಡಲಿಂಗೇಶ್ವರನ ಆಶೀರ್ವಾದ ಇದೆ. ಆ ಹಿನ್ನೆಲೆಯಲ್ಲಿ ಇಷ್ಟೊಂದು ಅಭಿವೃದ್ಧಿನ ಮಾಡ್ತಾ ಇದ್ದೀನಿ. ಬಿಳಿದಾಳೆ ಗ್ರಾಮದಿಂದಾಗ್ಲಿ, ಜಡಲಿಂಗೇಶ್ವರನ ಸನ್ನಿಧಿಯಿಂದಾಗ್ಲಿ ನಯಾ ಪೈಸೆನ ನಾನು ಕೊಂಡೊಯ್ಯೋದಿಲ್ಲ. ಸೊ ನಾನೇ ಎಷ್ಟೆಲ್ಲ ಸಾಧ್ಯ ಆಗುತ್ತೆ ಅಷ್ಟನ್ನ ನಾನು ಹಣವನ್ನು ಹಾಕಿ ಇನ್ನೂ ಮತ್ತಷ್ಟು 10 ಕೋಟಿ ಆದ್ರೂ ಪರವಾಗಿಲ್ಲ ನಾನು ಅಭಿವೃದ್ಧಿ ಮಾಡಬೇಕು. ಬಿಳಿದಾಳೆ ಗ್ರಾಮ ಜೊತೆಗೆ ಶ್ರೀ ಜಡಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಎಂಬುದು ಕರ್ನಾಟಕದಲ್ಲಿ ಒಂದು ಮಾದರಿ ಬೆಟ್ಟ, ಮಾದರಿ ದೇವಾಲಯ, ಮಾದರಿ ಗ್ರಾಮ ಆಗಬೇಕು ಅನ್ನೋದು ನನ್ನ ಇಚ್ಛೆ ಅನ್ನೋ ನಿಟ್ಟಿನಲ್ಲಿ ಅವರು ಇಷ್ಟೊತ್ತು ಗಂಟೆ ಮಾತಾಡಿದ್ದಾರೆ. ಅದ್ರ ಜೊತೆಗೆ ಏನೆಲ್ಲ ಬಿಳಿದಾಳೆ ಗ್ರಾಮದ ಕೆಲವಾರು ಮುಖಂಡರು ಒಂದಷ್ಟು ದಾಖಲೆಗಳನ್ನ ನೀಡಿ, ಒಂದಷ್ಟು ವಿಡಿಯೋ ಕ್ಲಿಪ್ಗಳನ್ನ ನೀಡಿ, ಮತ್ತೆ ಟ್ರಸ್ಟ್ನ ಡೀಟ್ಸನ್ನ ನೀಡಿ ಏನು ಆರೋಪ ಮಾಡಿದ್ರು ಅದಕ್ಕೆ ಸದಾಶಿವ ಅವರು ಉತ್ತರನ ಕೊಟ್ಟಿದ್ದಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರು ಎಲ್ಲರೂ ಒಗ್ಗೂಡಿ ದೇವಾಲಯದ ಅಭಿವೃದ್ಧಿಯನ್ನು ಮಾಡೋದ್ರ ಜೊತೆಗೆ ಗ್ರಾಮವನ್ನು ಸಹ ಅಭಿವೃದ್ಧಿ ಕೊಂಡೊಯ್ಯಲಿಕ್ಕೆ ಸಹಕಾರಿ ಈ ಸದಾಶಿವ ಎನ್ನುವರು ಅನ್ನೋದು ನನ್ನ ಭಾವನೆ ಕೂಡ. ಹಾಗಾಗಿ ಮಿಕ್ಕಿದ್ದು ಜಡಲಿಂಗೇಶ್ವರ ಸ್ವಾಮಿ ಹಾಗೂ ಗ್ರಾಮಸ್ಥರಿಗೆ ಬಿಟ್ಟಂತ ವಿಚಾರ.
ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ. ನಮಸ್ಕಾರ ಸರ್. ದಯಮಾಡಿ ಒಂದು ಸ್ಪಷ್ಟೀಕರಣ ಕ್ಲೀನಾಗಿ ನಾನು ಕೊಡ್ತೀನಿ ತಮ್ಮಲ್ಲಿ. ನನಗೆ ಜಾಸ್ತಿ ಮಾತಾಡ್ಲಿಕ್ಕೆ ಬರೋದಿಲ್ಲ, ಸ್ಪಷ್ಟವಾಗಿ ನಾನು ಮಾತಾಡ್ತೀನಿ. ಈ ದೇವಸ್ಥಾನದ ಏನು ನಾವು ಮಾಡ್ತಾಯಿದ್ದೀವಿ ಟ್ರಸ್ಟ್ ವಿಚಾರವಾಗಿ ನನ್ನ ಅಣ್ಣ ತಮ್ಮದಿರು ಅಥವಾ ನನ್ನ ಸಹೋದ್ಯೋಗಿಗಳು ಯಾರೋ ನನ್ನ 4 ಜನ ಹಿತೈಷಿಗಳು ಅನ್ಕೊತೀನಿ. ಅವ್ರ ವಿರುದ್ಧವಾಗಿ ನಂದು ಯಾವುದೇ ಸೇಡು ವ್ಯವಸ್ಥೆಗಳಿಲ್ಲ, ಅವ್ರ ವಿರುದ್ಧವಾಗಿ ನಾನು ಯಾವುದೇ ರೀತಿ ಮನಸ್ಥಿತಿಗಳಿಲ್ಲ. ಅವರು ಏನೇನೋ ಹಳೆಯದು 40 ವರ್ಷದ ವ್ಯವಸ್ಥೆಗಳನ್ನ ಖಾತೆ ಕಂದಾಯದ ಬಗ್ಗೆ ಇಟ್ಕೊಂಡು ನನ್ನ ತೇಜೋವಧೆ ಮಾಡೋಕ್ಕೋಸ್ಕರ ಇದೆಲ್ಲ ಮಾಡ್ತಾಯಿದ್ದಾರೆ. ಟ್ರಸ್ಟ್ ಉದ್ದೇಶ ಇಷ್ಟೇ, ಸ್ಪಷ್ಟವಾಗಿ ಹೇಳ್ತೀನಿ. ಟ್ರಸ್ಟು ನಿರ್ವಹಣೆಗೋಸ್ಕರ, ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಮತ್ತು ನಿರ್ವಹಣೆಗೋಸ್ಕರ ಟ್ರಸ್ಟ್ ಹೊರ್ತು ಇದರ ಯಾವುದೇ ನನಗೆ 100 ಎಕರೆ 200 ಎಕರೆ 300 ಎಕರೆ, ನಮ್ಮ ತಾತನ ಹೆಸರು ನಂದೇ ಇಲ್ಲ ಎಕರೆ, ಅಲ್ಲಿ 1 ಎಕರೆ ನನ್ನ ಜಮೀನೇ ಇಲ್ಲ, ನಮ್ಮ ತಾತನ ಹೆಸರೇ ನನಗಿಲ್ಲ. ಇನ್ನು ಗೋಮಾಳ ತಗೊಂಡು ನಾನು ಏನು ಮಾಡಲಿ? ಹಾಗಾಗಿ ಇದರಿಂದ ಏನಾರ ದಾಖಲೆಗಳಿದ್ದರೆ ದಯಮಾಡಿ ಬಹಿರಂಗ ಪಡಿಸ್ಲಿ. ದಾಖಲೆಗಳಿದ್ದರೆ ಏನೋ ಕೊಟ್ಟು ನನ್ನ ವಿರುದ್ಧ ಏನು ಬೇಕು ಕ್ರಮ ತಗೊಳ್ಳಿ. ಮತ್ತೊಮ್ಮೆ ಕ್ಷಮೆ ಯಾಚಿಸ್ತೀನಿ, ತಪ್ಪಿದರೆ ಕ್ಷಮೆ ಇರಲಿ.